ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅತಸೇ ಪುಷ್ಪಸಂಕಾಶಂ ಹಾರನೂಪುರಶೋಭಿತಂ ರತ್ನಕಂಕಣಕೇಯೂರಂ ಕೃಷ್ಣಂ ವಂದೇ ಜಗದ್ಗುರುಂ ಕುಟಿಲಾಲಕಸಂಯುಕ್ತಂ ಪೂರ್ಣಚಂದ್ರನಿಭಾನನಂ ವಿಲಸತ್ಕುಂಡಲಧರಂ ಕೃಷ್ಣಂ ವಂದೇ ಜಗದ್ಗುರುಂ ಮಂದಾರಗಂಧಸಂಯುಕ್ತಂ ಚಾರುಹಾಸಂ ಚತುರ್ಭುಜಂ ಪರಿಹಿಂಚಾವಚೂಡಾಂಗಂ ಕೃಷ್ಣಂ ವಂದೇ ಜಗದ್ಗುರುಂ ಪಾನಾಂ ಶಿರೋರತ್ನಂ ಕೃಷ್ಣಂ ವಂದೇ ಜಗದ್ಗುರುಂ ಸಂಯುಕ್ತಂ ಸುಶೋಭಿತಂ ಆಪ್ತತುಲಸೀಗಂಧಂ ಕೃಷ್ಣಂ ವಂದೇ ಜಗದ್ಗುರುಂ ತಾಂ ಕುಚದ್ವಂದ್ವ ಕುಂಕುಮಾಂಕಿತವಕ್ಷಸಂ ಓಂ ತತ್ಸತ್. ಎಲ್ಲರಿಗೂ ನಮಸ್ಕಾರ. ಪರಾಭವ ನಾಮ ಸಂವತ್ಸರದ ಹಾರ್ದಿಕ ಶುಭಕಾಮನೆಗಳು ಎಲ್ಲರಿಗೂ ಕೂಡ. ನಿನ್ನೆ ಹಬ್ಬ ಎಲ್ಲ ಭಾಳ ವಿಶೇಷವಾಗಿ ಸಂಭ್ರಮದಿಂದ ಆಚರಣೆ ಮಾಡಿದ್ದೀವಿ ಅಥವಾ ಮಾಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಪರಾಭವ ನಾಮ ಸಂವತ್ಸರ ಮತ್ತು ಯುಗಾದಿ ಇದರ ವಿಚಾರ 4 ಮಾತು ಹೇಳಬೇಕು ಅಂತ ನನಗೆ ಮೊದಲು ಅನಿಲ್ ಕುಮಾರ್ ಅವರು ಅಪ್ಪಣೆ ಮಾಡಿದರು. ಆಮೇಲೆ ಯಜಮಾನರು ಕೂಡ ಹೇಳಿದ್ರು. ನಾನು ಹೇಳಿದೆ, ಆ ಮಾತು ಹೇಳಲಿಕ್ಕೆ ಹೋದರೆ ಗೀತಾ ಪಾಠ ಸ್ವಲ್ಪ ಕೊರೆಯಾಗಿ ಹೋಗ್ಬಿಡುತ್ತಲ್ಲ, ಪರವಾಗಿಲ್ಲ ಅಂದರೆ ಅದನ್ನು ಹೇಳ್ತೀನಿ. ಸರಿ. ಆಚಾರ್ಯ ಶಂಕರರು ತಮ್ಮ ಭಜಗೋವಿಂದಂ ಸ್ತೋತ್ರದಲ್ಲಿ ಹೀಗೆ ಹೇಳ್ತಾರೆ: ದಿನಮಪಿ ರಜನಿ ಸಾಯಂ ಪ್ರಾತಃ ಶಿಶಿರ ವಸಂತೌ ಪುನರಾಯಾತಃ ಕಾಲಃ ಕ್ರೀಡತಿ ಗಚ್ಚತಿ ಆಯುಃ ತದಪಿ ನ ಮುಂಚತಿ ಆಶಾವಾಯು. ಹಗಲಿರುಳು ಮುಂಜಾವು ಮುಸ್ಸಂಜೆ ಗತಿಸುತ್ತ ಋತು ಶಿಶಿರ ಮಧುಮಾಸ ಮತ್ತೊಮ್ಮೆ ಚಲಿಸುತ್ತ ಓಡುವುದು ಕಾಲವದು ಆಯುಷ್ಯ ಕದಿಯುತ್ತ. ಕಾಲ ಕ್ರೀಡತಿ ಗಚ್ಚತಿ ಆಯು. ಓಡುವುದು ಕಾಲವದು ಆಯುಷ್ಯ ಕದಿಯುತ್ತ ಹೆಬ್ಬಾಸೆ ಉಸಿರಾಯಿತು ಬಿಡಲಿಲ್ಲ ಚಿತ್ತ. ತದಪಿನ ಮುಂಚತಿ ಆಶಾವಾಯು. ಇದು ಆಚಾರ್ಯರು ಕಾಲವನ್ನು ಕುರಿತು ಹೇಳಿರುವಂತಹ ಒಂದು ತಾತ್ವಿಕವಾದ ಚಿಂತನೆ. ಹೊಸ ವರ್ಷ ಬಂತು ಅಂಥೇಳಿ ನಾವು ಸಂತೋಷ ಪಡ್ತೀವಿ. ಆದರೆ ಹಗಲು ಮತ್ತು ರಾತ್ರಿ ಬರುತ್ತೆ. ನಾ ಬಿದ್ದಿರುವೆನು ಬಾಗಿಲ ಬಳಿ ರಗ್ಗಿನಂತೆ ಹಗಲಿರುಳು ಬರುತ್ತವೆ ಹೋಗುತ್ತವೆ ಅಂತ ಶಿವರುದ್ರಪ್ಪನವರದ್ದು ಒಂದು ಕವಿತೆ ಇದೆ. ಆ ರೀತಿಯಲ್ಲಿ ಹೊಸ ವರ್ಷ ಬಂದಾಗ ನಾವು ಎಷ್ಟೇ ಕಷ್ಟ ನಷ್ಟ ನಿಷ್ಠುರ ದುಃಖ ದುಮ್ಮಾನ ಕಾರ್ಪಣ್ಯ ಏನಿದ್ರೂ ಕೂಡ ಮರೆತು ಹಬ್ಬವನ್ನು ಸಂಭ್ರಮದಿಂದ ಎದುರುಗೊಳ್ತೇವೆ. ಕಾಲ ಮುಖ್ಯ ಅಲ್ಲಿ. ಕಾಲ ಎಲ್ಲವನ್ನೂ ಕರುಣಿಸುತ್ತೆ, ಕಾಲ ಎಲ್ಲವನ್ನೂ ಸೆಳೆಕೊಂಡು ಹೋಗುತ್ತೆ. ಅದೇ ಮುಖ್ಯವಾದಂತಹ ಚಿಂತನೆ ಹೊಸ ವರ್ಷದಲ್ಲಿ. ಈ ವರ್ಷದ ಸಂವತ್ಸರದ ಹೆಸರು ಪರಾಭವ ಅಂತ ಹೇಳಿ. ಪರಾಭವ ಅಂದರೆ ನಮಗೆಲ್ಲ ರೂಢಿಯ ಅರ್ಥದಲ್ಲಿ ಗೊತ್ತಿರುವುದು ಸೋಲು ಅಂತ. ಆದರೆ ಅದಕ್ಕೆ ಬೇರೆ ರೀತಿಯಲ್ಲಿ ಅರ್ಥ ಹೇಳಿದ್ದಾರೆ. ಪರ ಅಂತ ಹೇಳಿದ್ರೆ ಪರ ಅಪರ ಅಂತ ಹೇಳಿ ಗೀತೆಯಲ್ಲಿ ಬರುತ್ತೆ ಆ ಪದಗಳು. ಪರ ಅಂತ ಹೇಳಿದ್ರೆ ಮೇಲಿಂದ, ಅಪರ ಅಂತ ಹೇಳಿದ್ರೆ
ಕೆಳಗಿದ್ದು ಭೂಮಿ, ಪ್ರಕೃತಿ. ಸೊ ಪ್ರಾಪಂಚಿಕವಾದದ್ದು ಅಪರ, ಪಾರಮಾರ್ಥಿಕವಾದದ್ದು ಪರ. ಭವ ಅನ್ನುವ ಪದ ಇನ್ನೊಂದಿದೆ. ಭವ ಅಂತ ಹೇಳಿದ್ರೆ ಸಂಸಾರ ಅಂತ ಅರ್ಥ. ನಾವು ಪರಾಭವ ಅಂತ ಹೇಳಿದ್ರೆ ಎರಡಕ್ಕೂ ಸರಿಯಾದ ಗಮನ ಕೊಡಬೇಕು. ಸಂಸಾರಕ್ಕೂ ಗಮನ ಕೊಡಬೇಕು ಹಾಗೂ ಮೇಲಿನದಕ್ಕೂ ಗಮನ ಕೊಡಬೇಕು. ಆ ದೃಷ್ಟಿಯಿಂದ ಪರಾಭವ ಸಂವತ್ಸರದ ಆಚರಣೆಯಲ್ಲಿ ನಾವು ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ಎರಡನ್ನೂ ಅನ್ವಯಿಸಿಕೊಂಡು ಸಮ್ಮಿಳಿತವಾಗಿ ಮಾಡಿಕೊಂಡು ಮುಂದಕ್ಕೆ ತಗೊಂಡು ಹೋಗಬೇಕು ಜೀವನವನ್ನು ಅನ್ನುವ ದೃಷ್ಟಿಯಿಂದ ಪರಾಭವ ಅನ್ನುವ ಆ ಎರಡು ಪದಗಳಿಗೆ ಅರ್ಥವನ್ನು ಹೇಳ್ತಾರೆ. ಮುಖ್ಯವಾಗಿ ಯುಗಾದಿಯ ಮುಖ್ಯವಾದಂತಹ ಒಂದು ಸಂಕೇತ ಏನು? ಹಬ್ಬದ ಆಚರಣೆ ನೀವು ಎಲ್ಲಿಂದ ಶುರು ಮಾಡ್ತೀರಿ? ಪಂಚಾಂಗ ಶ್ರವಣ ಮಾಡೋದು ಬಹಳ ವಿಶೇಷ ಯುಗಾದಿಯ ದಿವಸ ಅಲ್ವಾ? ನಾನಾ ಕರ್ಮ ಸುಸಾಧನಂ ಸಮುಚಿತಂ ಪಂಚಾಂಗಮಾಕರ್ಣ್ಯತಾಂ ಅಂತ ಹೇಳಿ ದೈವಜ್ಞರು ಹೇಳ್ತಾರೆ. ದೈವಜ್ಞ ಸುಸಭಾಂ ಪ್ರವಿಶ್ಯ, ದೈವಜ್ಞರು ಇರುವಂತಹ ಒಳ್ಳೆಯ ಸಭೆಯನ್ನು ಹೋಗಿ ಸೇರಬೇಕು. ಅಲ್ಲಿ ನಾನಾ ಕರ್ಮ ಸುಸಾಧನಂ ಸಮುಚಿತಂ ಪಂಚಾಂಗಂ ಆಕರ್ಣ್ಯತಾಂ, ಪಂಚಾಂಗವನ್ನು ಕೇಳಬೇಕು. ಶ್ರೀಕಲ್ಯಾಣ ಗುಣಾವಹಂ ರಿಪುಹರಂ ದುಸ್ವಪ್ನ ದೋಷಾಪಹಂ ಅಂತ ಹೇಳಿ ಆ ಶ್ಲೋಕ ಶುರುವಾಗುತ್ತೆ. ಸಾಮಾನ್ಯವಾಗಿ ಪಂಚಾಂಗದಲ್ಲಿ ಆ ಶ್ಲೋಕಗಳೆಲ್ಲ ಕೊಟ್ಟಿರ್ತಾರೆ. ಪಂಚಾಂಗ ಶ್ರವಣ ಮಾಡಲಿ ಎಲ್ಲಿ ನಡೆಯುತ್ತೋ ಅಲ್ಲಿ ಹೋದರೆ ಈ ಶ್ಲೋಕವನ್ನು ಹೇಳದೆ ಅವರು ಶುರು ಮಾಡೋದಿಲ್ಲ. ಪಂಚಾಂಗ ಅಂತ ಹೇಳಿದ್ರೆ ಏನು? ಮುಖ್ಯವಾಗಿ ಯುಗಾದಿಯ ವಿಶೇಷ ಏನು ಅಂತ ಕೇಳಿದ್ರೆ ಪಂಚಾಂಗ, ಪಂಚಾಂಗ ಪೂಜೆ, ಹೊಸ ಪಂಚಾಂಗ, ಪಂಚ ಅಂಗಗಳಿಂದ ಕೂಡಿರುವುದು ಪಂಚಾಂಗ. ಹೇಗೆ ಈ ಜಗತ್ತು ಪಂಚಭೂತಗಳಿಂದ ನಿರ್ಮಿತವಾಗಿದೆಯೋ ಅದೇ ರೀತಿ ನಮ್ಮ ಪೂರ್ವಜರು ಕಾಲವನ್ನು ಪಂಚ ಅಂಗಗಳಲ್ಲಿ ಸಮನ್ವಯೀಕರಿಸಿ ನಮಗೆ ಆ ಕಾಲದ ಲೆಕ್ಕವನ್ನು ಮಾಡುವುದನ್ನು ಹೇಳಿಕೊಟ್ಟಿದ್ದಾರೆ. ಅದೇನೆಯ ತಿಥಿ, ವಾರ, ನಕ್ಷತ್ರ ಇದೆಲ್ಲರಿಗೂ ಗೊತ್ತಿದೆ. ಯೋಗ, ಕರಣ ಅಂತ ಇನ್ನೆರಡು. ಅದು ಒಂದೊಂದೂ ಕೂಡ ಪೌರಾಣಿಕವಾಗಿ ಚಿಂತನೆ ಮಾಡಿದಾಗ ಧಾರ್ಮಿಕವಾದಂತಹ ವಿಪರೀತವಾದಂತಹ ಧಾರ್ಮಿಕ ಭಾವನೆ ಇರುವವರಿಗೆ ಅದು ಬಹಳ ವಿಶೇಷ. ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾದ ಆಯುಷ್ಯವರ್ಧನಂ ಅಂತ ಹೇಳಿಬಿಟ್ಟು ಬರುತ್ತೆ. ಅದು ಯೋಗಾದ್ ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಿಂಚ ಪಂಚಾಂಗ ಫಲಮುತ್ತಮಂ ಅಂತ ಹೇಳಿ ಆ ರೀತಿಯಲ್ಲಿ ಕಾಲವನ್ನು ವಿಭಾಗ ಮಾಡಿ ಅಲ್ಲಿ ಕೊಡ್ತಾರೆ. ಅದನ್ನು ಇಟ್ಟುಕೊಂಡು ಗ್ರಹಗಳ ಗತಿಯನ್ನು ಸರಿಯಾದ ರೀತಿಯಲ್ಲಿ ಜ್ಯೋತಿಷ್ಕರು, ಜ್ಯೋತಿಷ್ಕ ಅಂತ ಹೇಳಿದ್ರೆ ಆಕಾಶವನ್ನು ನೋಡಿ ನಕ್ಷತ್ರಗಳನ್ನು ಗುಣಿಸಿ ಎಣಿಸಿ ಗ್ರಹಗತಿಯನ್ನು ನಿರ್ಣಯ ಮಾಡಿ ಕಾಲದ ಆ ಒಂದು ಭವಿಷ್ಯವನ್ನು ಹೇಳುವವರು ಅಂತ ಅರ್ಥ. ಅವರನ್ನೇ ದೈವಜ್ಞರು ಅಂತ ಕೂಡ ಕರೀತಾರೆ. ಆ ರೀತಿಯಲ್ಲಿ ಅಲ್ಲಿ ಪಂಚಾಂಗ ಶ್ರವಣ ಮಾಡಬೇಕು. ಆದರೆ ಪಂಚಾಂಗದಲ್ಲಿ ಏನು ಬರೆದಿರ್ತಾರೋ ಆ ಪಂಚಾಂಗಕರ್ತರು ಯಾಂತ್ರಿಕವಾಗಿ ಅದನ್ನು ಓದಿಬಿಡ್ತಾರೆ. ಸಾಮಾನ್ಯವಾಗಿ ನಾವು ಕೂಡ ಯಾಂತ್ರಿಕವಾಗಿ ಹೋಗಿಬಿಟ್ಟು ಒಂದು ನಮಸ್ಕಾರ ಮಾಡ್ಕೊಂಡು ಬರ್ತೀವಿ. ಅದರಲ್ಲಿ ಯಾವುದೇ ಒಂದು ಸ್ವಾರಸ್ಯ ಏನೂ ಕಾಣುವುದಿಲ್ಲ. ಅಷ್ಟು ಮಳೆ ಬರುತ್ತೆ, ಇಷ್ಟು ಮಳೆ ಬರುತ್ತೆ, ಹಾಗೆ ಹೀಗೆ ಮತ್ತೊಂದು ಮಗದೊಂದು ಮಣ್ಣಾಂಗಟ್ಟಿ ಅಂತ ಏನೇನೋ ಇರುತ್ತೆ. ಪರಮಹಂಸರು ಒಂದು ಮಾತನ್ನು ಹೇಳ್ತಾರೆ, ಪಂಚಾಂಗದಲ್ಲಿ ಈ ವರ್ಷ ತುಂಬ ಮಳೆ ಆಗುತ್ತೆ ಅಂತ ಬರೆದಿದ್ದಾರೆ ಕಣಯ್ಯ, ಪಂಚಾಂಗ ಹಿಂಡಿದ್ರೆ ನೀರು ಬರುತ್ತೇನೆಯಾ ಅದರಿಂದ ಅಂತ ಕೇಳ್ತಾನೆ. ಹಾಗೆ ಹೇಳ್ತಾರೆ ಅವರು. ಆದರೆ ಅದಲ್ಲ ಮುಖ್ಯ. ಆವತ್ತಿನ ದಿವಸ ನೀವು ದೈವಜ್ಞ ಸಭೆಗೆ ಹೋಗಬೇಕು, ಎಲ್ಲರೊಂದಿಗೆ ಕೂತ್ಕೊಂಡು ಪಂಚಾಂಗ ಶ್ರವಣ ಮಾಡಬೇಕು ಅಂತ ಹೇಳುವುದರಲ್ಲಿ ಸ್ನೇಹವನ್ನು ಹಂಚಿಕೊಳ್ಳಬೇಕು ಅನ್ನುವುದು ಬಹಳ ಮುಖ್ಯ. ಸೌಹಾರ್ದತೆ, ಸ್ನೇಹ, ಸೌಮನಸ್ಕತೆ, ಸೌಜನ್ಯತೆ ಇವುಗಳನ್ನೆಲ್ಲ ಹಂಚಿಕೊಳ್ಳಬೇಕು ಅಂತ ಹೇಳಿ ಹೇಳ್ತಾರೆ. ಈ ಪರಾಭವನಾಮ ಸಂವತ್ಸರದ ಚೈತ್ರ ಶುಕ್ಲ ಪ್ರತಿಪತ್ ಅಲ್ಲಿಂದ ಈ ಸಂವತ್ಸರದ ಕಾಲಮಾನ ಪ್ರಾರಂಭ ಆಗ್ತದೆ. ಚೈತ್ರೇ ಮಾಸಿ ಜಗದ್ಬ್ರಹ್ಮ ಸಸರ್ಜ ಪ್ರಥಮೇ ಹನಿ. ಪ್ರಥಮೇ ಹನಿ ಅಂತ ಹೇಳಿದ್ರೆ ಮೊದಲ ದಿವಸ ಪಾಡ್ಯ. ಶುಕ್ಲಪಕ್ಷೇ ಸಮಗ್ರಂತು, ಶುಕ್ಲಪಕ್ಷದ ಪಾಡ್ಯದ ದಿವಸದಿಂದ. ತಥಾ ಸೂರ್ಯೋದಯೇ ಸತಿ, ಸೂರ್ಯೋದಯ ಆದ ಮೇಲೆ ಆ ಕಾಲಗಣನೆ ಶುರುವಾಗ್ತದೆ. ಪ್ರವರ್ತಯಾಮಾಸ ತಥಾ ಕಾಲಸ್ಯ ಗಣನಾಮಪಿ ಅಂತ ಹೇಳಿ ಭವಿಷ್ಯತ್ ಪುರಾಣದಲ್ಲಿ ಈ ಮಾತನ್ನು ಹೇಳ್ತಾರೆ. ಕಾಲವನ್ನು ಗಣನೆ ಮಾಡುವುದಕ್ಕೆ
ಯುಗಗಳ ಚೇಂಜ್ ಆಗುವಂತಹ ಒಂದು ವ್ಯವಸ್ಥಿತವಾದ ರೀತಿಯನ್ನು ನಮ್ಮ ಕಾಲಜ್ಞರು ಹಿಂದಿನಿಂದ ಮಾಡಿಟ್ಟಿದ್ದಾರೆ. ಇದನ್ನು ಸಂವತ್ಸರ ಅಂತ ಹೇಳ್ತಾರೆ. ಇದರಲ್ಲಿ 5 ಬೇರೆ ಬೇರೆ ಕಾಲಮಾನಗಳು ಉಂಟು. ಸೂರ್ಯಮಾನ ರೀತ್ಯ ಹಾಗೂ ಚಾಂದ್ರಮಾನ ರೀತ್ಯ ನಮ್ಮಲ್ಲೇ 2 ರೀತಿಯಲ್ಲಿ ಯುಗಾದಿಯನ್ನು ಆಚರಣೆ ಮಾಡ್ತೀವಿ. ಚಾಂದ್ರಮಾನ ರೀತ್ಯ ಆಚರಣೆ ನಿನ್ನೆ ಆಗಿದೆ. ಏಪ್ರಿಲ್ 14ನೇ ತಾರೀಕು ಸೂರ್ಯಮಾನ ರೀತ್ಯ ಪುನಃ ಯುಗಾದಿ ಸೌರಮಾನ ರೀತಿಯಲ್ಲಿ ಆಗುತ್ತೆ. ಇದಲ್ಲದೆ ಉತ್ತರದಲ್ಲಿ ವಿಂಧ್ಯ ಪರ್ವತದಿಂದ ಆ ಕಡೆಗೆ ಬಾರ್ಹಸ್ಪತ್ಯಮಾನ ರೀತಿಯಲ್ಲಿ ಮಾಘ ಮಾಸದಿಂದ ಅವರದ್ದು ಶುರುವಾಗ್ತದೆ ವರ್ಷ. ಸಂವತ್ಸರ 5 ರೀತಿಯಲ್ಲಿ ಹೇಳ್ತಾರೆ. ಅದನ್ನು ಯಾವ ಯಾವ ರೀತಿಯಲ್ಲಿ ಕಾಲಗಣನೆ ಮಾಡ್ತಾರೆ ಅಂಥೇಳಿ. ಸಂವತ್ಸರ ಮೊದಲನೇದು, ಅನುವತ್ಸರ ಎರಡನೇದು, ಪರಿವತ್ಸರ ಮೂರನೆಯದು, ಇಡಾವತ್ಸರ ನಾಲ್ಕನೆಯದು, ವತ್ಸರ ಐದನೆಯದು. ವತ್ಸರ ಅಂತ ಹೇಳಿದ್ರೆ ವರ್ಷ ಅಂತ ಅಷ್ಟೇ ಬರ್ತದೆ. ಸಂವತ್ಸರ ಸಮ್ಯಕ್ ಆಗಿರುವುದು ಅಂದರೆ ಇವಾಗ ನಾವು ಏನು ಆಚರಣೆ ಮಾಡ್ತಾ ಇದ್ದೀವಿ, ಸೂರ್ಯೋದಯ ಮತ್ತು ಚಂದ್ರೋದಯಗಳನ್ನು ಇಟ್ಟುಕೊಂಡು ನಕ್ಷತ್ರಗಳ ಆ ಒಂದು ರಾಶಿಯಿಂದ ರಾಶಿಗೆ ಹೋಗುವ ಆ ಒಂದು ಕಾಲಗಣನೆಯನ್ನು ತೆಗೆದುಕೊಂಡು ಗ್ರಹಗಳ ಗತಿಯನ್ನು ಸರಿಯಾಗಿ ಇಟ್ಟುಕೊಂಡು ಲೆಕ್ಕಾಚಾರ ಮಾಡಿ ನಾವೇನು ಆಚರಣೆ ಮಾಡ್ತೀವಿ ಅದು ಸೂರ್ಯಮಾನ ರೀತ್ಯ ಆಚರಿಸುವ ಸಂವತ್ಸರ. ಅದೇ ಬಹಳ ಮುಖ್ಯವಾದದ್ದು. ಎರಡನೇದು ಅನುವತ್ಸರ, ತಿಥಿಗಳ ಪ್ರಕಾರ. ಇದನ್ನು ರಾಶಿಗಳ ಪ್ರಕಾರ ಮಾಡ್ತಾರೆ ಈ ಸಂವತ್ಸರ ಅಂತ ಹೇಳುವುದು. ಮುಖ್ಯವಾಗಿ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ ಅಂತ ಹೇಳಿಬಿಟ್ಟು ಮೀನರಾಶಿಯವರೆಗೆ ಸೂರ್ಯ ಚಲನೆಯನ್ನು ಗುಣಿಸಿ ಮಾಡ್ತಾರೆ. ಎರಡನೆಯದು ಅನುವತ್ಸರ. ಅನುವತ್ಸರ ಅಂತ ಹೇಳಿದ್ರೆ ತಿಥಿಗಳ ಪ್ರಕಾರವಾಗಿ 15 ದಿವಸ ಶುಕ್ಲ ಪಕ್ಷ, 15 ದಿವಸ ಕೃಷ್ಣ ಪಕ್ಷ ಅಂತ ಹೇಳಿದ್ರೆ ಒಟ್ಟು 30 ದಿವಸ ಆಯಿತು. ಆ 30 ದಿವಸಗಳ ತಿಥಿಯನ್ನು ಇಟ್ಟುಕೊಂಡು ಲೆಕ್ಕಾಚಾರ ಮಾಡಿದಾಗ 12 ತಿಂಗಳಿಗೆ 360 ದಿವಸ ಆಯಿತು. ಅದು ಚಾಂದ್ರಮಾನ ರೀತ್ಯ. ಸೌರಮಾನ ರೀತ್ಯ ಮಾಡಿದಾಗ ಸಂವತ್ಸರ ಅಂತ ಹೇಳಿದಾಗ 365 ದಿವಸ. ಚಾಂದ್ರಮಾನ ರೀತ್ಯ ತಿಥಿಯನ್ನು ಮುಖ್ಯವಾಗಿ ಇಟ್ಟುಕೊಂಡಾಗ ಅದು 360 ದಿವಸ ಆಗ್ತದೆ. ಮೂರನೆಯದು ಪರಿವತ್ಸರ. ಗುರು ಒಂದು ಪಂಚಾಂಗದಲ್ಲಿ ಗುರು ವರ್ಷಕ್ಕೆ 2 ಸಾರಿ ತನ್ನ ರಾಶಿಯನ್ನು ಬದಲಾಯಿಸ್ತಾನೆ. ಆ ಲೆಕ್ಕಾಚಾರವನ್ನು ಇಟ್ಟುಕೊಂಡು ಪಂಚಾಂಗಕರ್ತರು ವರ್ಷವನ್ನು ಲೆಕ್ಕ ಮಾಡ್ತಾರೆ. ಅದು 354 ದಿವಸ ಇರುತ್ತೆ ಅಂತ ಹೇಳ್ತಾರೆ. ಪಂಚಾಂಗದಲ್ಲಿ ಗುರು ರಾಶಿಯನ್ನು ಚೇಂಜ್ ಮಾಡುವ ಆ ಲೆಕ್ಕ ಏನಿದೆ ಅದು 2 ಮಾಡುವುದವನು. 3 ರಾಶಿಯನ್ನು ಚೇಂಜ್ ಮಾಡ್ದ ಅಂತ ಹೇಳಿದ್ರೆ ಆ ವರ್ಷ ಲಕ್ಷಾಂತರ ಜನ ಸಾಯ್ತಾರೆ ಅಂತ ಹೇಳುವುದು ಪ್ರೆಡಿಕ್ಷನ್ ಮೊದಲಿಂದ ಇದೆ. 3 ವರ್ಷದ ಕೆಳಗೆ ಕೊರೋನಾ ಕಾಲದಲ್ಲಿ ಆ ತರಹ ಆಗಿತ್ತು. ಎಷ್ಟು ಜನ ಸತ್ತು ಹೋದರು ಅಂತ ಹೇಳೋದು ನಮಗೆ ಗೊತ್ತಿದೆ. ಆ ರೀತಿಯಲ್ಲಿ ಅದು ಪರಿವತ್ಸರ, ಗುರು ಮುಖ್ಯವಾಗಿರ್ತಾನಲ್ಲಿ. ಇನ್ನೊಂದು ಇಡಾವತ್ಸರ. ಇಡ ಅಂತ ಹೇಳಿದ್ರೆ ನಕ್ಷತ್ರ. ಆ ನಕ್ಷತ್ರಗಳ 27 ನಕ್ಷತ್ರಗಳು, ಆ ನಕ್ಷತ್ರಗಳು ಸೂರ್ಯನನ್ನು ಸುತ್ತುವಂತಹ ಆ ಒಂದು ಕಾಲಗಣನೆಯನ್ನು ಇಟ್ಟುಕೊಂಡು ಸಂವತ್ಸರದ ಕಾಲಮಾನವನ್ನು ಲೆಕ್ಕ ಮಾಡಿಕೊಡುವುದು ಅದು ಒಂದು ಇಡಾವತ್ಸರ. ವತ್ಸರ ಅಂತ ಹೇಳಿದ್ರೆ ವತ್ಸರಕ್ಕೆ ಸಾವನ ವತ್ಸರ ಅಂತ ಕೂಡ ಹೇಳ್ತಾರೆ, ಬರೀ ವತ್ಸರ ಅಂತ ಹೇಳ್ತಾರೆ. ವತ್ಸರ ಅಂದರೆ ವರ್ಷ ಅಷ್ಟನೆಯ, ಒಂದು ವರ್ಷ ಅಂತ ಅಷ್ಟನೆಯ. ಆ ವರ್ಷಕ್ಕೆ 365 ದಿವಸನೂ ಇರ್ಬೋದು, 360 ಇರ್ಬೋದು, 354 ಇರ್ಬೋದು. ವತ್ಸರ ಅದು. ಆದ್ದರಿಂದ ಈ ವತ್ಸರ ಅಂತ ಹೇಳುವುದು ಎಲ್ಲವುದಕ್ಕೂ ಅಪ್ಲೈ ಆಗುವಂತಹ ಒಂದು ವರ್ಷ ಅನ್ನುವ ಅರ್ಥದಲ್ಲಿ ತೆಗೆದುಕೊಳ್ತಾರೆ. ಅದನ್ನು ಸಾವನಮಾನ ಅಂತ ಕೂಡ ಹೇಳ್ತಾರೆ. ಸಾವನಮಾನ ಅಂತ ಹೇಳಿದ್ರೆ ಯಜ್ಞಯಾಗಾದಿಗಳನ್ನು ಮಾಡಲಿಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಮುಹೂರ್ತಗಳನ್ನು ನೋಡಬೇಕಾದಾಗ ಆ ವತ್ಸರದ ಪ್ರಕಾರವಾಗಿ ಪಂಚಾಂಗಕರ್ತರು ಮುಹೂರ್ತವನ್ನು ನಿಶ್ಚಯ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ. ಈ ರೀತಿಯಲ್ಲಿ 5 ರೀತಿಯಲ್ಲಿ ಸಂವತ್ಸರಗಳನ್ನು ಹೇಳ್ತಾರೆ. ಕಾಲ ಅಂತ ಹೇಳುವುದು ಪರಮಾತ್ಮನ ಒಂದಾನೊಂದು ದೇಹ ಸ್ವರೂಪ, ಅಮೂರ್ತ ರೂಪ. ಬ್ರಹ್ಮಾಂಡ ಧಾತು, ಕಾಲ ಮತ್ತು ದೇಶ, ಸ್ಪೇಸ್, ಈ ಮೂರೂ ಕೂಡ ಈ ಪ್ರಪಂಚದ ಮೂಲ ರಾ ಮೆಟೀರಿಯಲ್ಸ್ ಇದ್ದಂತೆ. ಬ್ರಹ್ಮಾಂಡ ಧಾತು ಅಂತ ಹೇಳಿದ್ರೆ ಮ್ಯಾಟರ್, ಟೈಮ್ ಆ್ಯಂಡ್ ಸ್ಪೇಸ್. ಈ ಮೂರೂ ಕೂಡ ಕಾಲಂ ವಿಹಾಯ ಯತ್ಕಿಂಚಿತ್ ಕುತ್ರಾಪಿ ನ ವರ್ತತೆ ಸರ್ವಂ ಕಾಲಮಯಂ ಜಗತ್ತು ಅನ್ನುವಂತಹ ಮಾತುಂಟು. ಆ ರೀತಿಯಲ್ಲಿ ದೇಶಕಾಲಾನುಬಂಧ್ಯ
ತಿರೋ ಹುಟ್ಟುವುದು ಮತ್ತು ಸಾಯುವುದು ಎರಡೂ ಕೂಡ ದೇಶಕಾಲಾನುಬಂಧಿನವು ಅನ್ನುವಂತಹ ಮಾತು ಕೂಡ ಹೇಳ್ತಾರೆ. ದೇಶ ಮತ್ತು ಕಾಲಕ್ಕೆ ಅನುಗುಣವಾಗಿ ನಮ್ಮ ಹುಟ್ಟು ಮತ್ತು ನಮ್ಮ ಸಾವು ಆಗ್ತದೆ. ಅದರಿಂದ ಕಾಲ ಅಂತ ಹೇಳುವುದು ಒಂದು ಅಮೂರ್ತ ಕಲ್ಪನೆ. ಮುಖ್ಯವಾಗಿ ಈ ಸಂವತ್ಸರ ಕಾಲವನ್ನು ಸರಿಯಾದ ರೀತಿಯಲ್ಲಿ ನಾವು ಪ್ರಯೋಜನ ತಗೊಳ್ಬೇಕು ಅನ್ನುವುದನ್ನು ತಿಳಿಸುವಂತಹ ಹಬ್ಬದ ಒಂದು ಸಂಕೇತ. ಆದ್ದರಿಂದ ಯುಗ ಆದಿ ಅಂತ ಹೇಳ್ತಾರೆ. ಯುಗ ಅಂತ ಹೇಳಿದ್ರೆ ಏನರ್ಥ? ಯುಗ್ ಅಂತ ಹೇಳಿದ್ರೆ ಯುಜ್ ಅನ್ನುವ ಅರ್ಥದವೇ. ಯೋಗದಲ್ಲಿ ಏನು ಯೋಗ ಅಂತ ಹೇಳ್ತೀವಿ ನಾವು, ಯುಜ್ ಧಾತು ಒಂದಕ್ಕೊಂದಕ್ಕೆ ಸೇರಿಸೋದು ಅಂತ ಹೇಳಿ, ಒಂದು ಕಾಲ ಹಿಂದಿನ ಕಾಲ ಮತ್ತು ಮುಂದಿನ ಕಾಲವನ್ನು ಸೇರಿಸುವ ಒಂದು ಪರ್ವಕ್ಷಣ, ಅದೇ ಯುಗ ಅಂತ ಹೇಳಿ. ಈ ದಿವಸ ಮೊದಲ ಬಾರಿಗೆ ಚತುರ್ಮುಖ ಬ್ರಹ್ಮ ಸೃಷ್ಟಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡದ ಅಂಥೇಳಿ ಒಂದು ಪೌರಾಣಿಕ ಕಲ್ಪನೆ. ಅದೆಲ್ಲ ಆ ಪೌರಾಣಿಕ ಕಲ್ಪನೆಯನ್ನೆಲ್ಲ ನೀವು ಅಷ್ಟಕ್ಕೆ ಇಟ್ಕೊಳ್ಬೇಕು, ಅದಕ್ಕಿಂತ ಮುಂದಕ್ಕೆ ಹೋಗಬಾರ್ದು. ಕಾಲ ಅಂತ ಹೇಳುವುದು ಎಷ್ಟು ಹಳೆಯದು ಅಂತ ಹೇಳಿದ್ರೆ, ಗ್ರೀಕರಲ್ಲಿ ಒಂದು ಮಾತುಂಟು ಅಂತ ಹೇಳ್ತಾರೆ, ನೋ ಮ್ಯಾನ್ ಕೆನ್ ಕ್ರಾಸ್ ಎ ರಿವರ್ ಟ್ವೈಸ್ ಅಂತ. ಯಾರೂ ಕೂಡ ಒಂದು ನದಿಯನ್ನು 2 ಬಾರಿ ದಾಟಲಿಕ್ಕೆ ಸಾಧ್ಯವಿಲ್ಲ. ಈ ಮಾತು ಸ್ವಲ್ಪ ಅಸಂಗತ ಅಂತ ಅನಿಸಲ್ವೇ ನಿಮಗೆ? ಹೌದಾ? ಅಸಂಗತ ಅಲ್ಲ. ಕಾರಣ ಏನು ಅಂತ ಕೇಳಿದ್ರೆ, ನೀರು ನಿರಂತರವಾಗಿ ಹರಿತಾ ಇರುತ್ತೆ. ಜಲಕಣಗಳು, ಲಕ್ಷಾಂತರ ಜಲಕಣಗಳು ನಿರಂತರವಾಗಿ ಹರಿದು ಹೋಗ್ತಾ ಇರ್ತದೆ. ಒಬ್ಬ ವ್ಯಕ್ತಿ ಒಂದು ಸಾರಿ ಈ ಕಡೆಯಿಂದ ದಾಟಿ ಹೋಗುವಾಗ ಇದ್ದಂತಹ ಜಲಕಣಗಳು ಇನ್ನೊಂದು ಸಾರಿ ಅವನು ಆ ಕಡೆಯಿಂದ ಬಂದರೆ ಆ ಕಣಗಳು ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಸೊ ಹಾಗಾಗಿ ನದಿ ಅಂತ ಹೇಳುವುದು ಅದು ಸಾಮೂಹಿಕವಾಗಿ ಸಮಗ್ರವಾಗಿ ಅಪ್ಲೈ ಆಗುವಂತಹ ಒಂದು ಶಬ್ದ ಅದು. ಆದ್ದರಿಂದ ನೋ ಮ್ಯಾನ್ ಕೆನ್ ಕ್ರಾಸ್ ಎ ರಿವರ್ ಟ್ವೈಸ್ ಅಂತ ಹೇಳಿ. ಅದೇ ರೀತಿ ಕಾಲವೂ ಕೂಡ ಒಂದು ನದಿ ಇದ್ದಂತೆ. ಕಳೆದು ಹೋದ ಕ್ಷಣವನ್ನು, ಒಂದು ನಿಮಿಷವನ್ನೂ ಕೂಡ, ಒಂದು ಕ್ಷಣವನ್ನೂ ಕೂಡ ಮತ್ತೆ ನಾವು ಪಡೆಯುವುದು ಸಾಧ್ಯ ಆಗುವುದಿಲ್ಲ. ನಿರಂತರವಾಗಿ ಕಾಲದ ಕ್ಷಣಗಳು ಯಾವುದೋ ಒಂದು ಗರ್ಭದಿಂದ ವರ್ತಮಾನಕ್ಕೆ ಸಂದು ಭೂತಕ್ಕೆ ಸರಿದು ಹೋಗ್ತಾ ಇರುತ್ತವೆ. ಮತ್ತೆ ಭವಿಷ್ಯದಿಂದ ಮತ್ತೆ ಬರ್ತಾನೇ ಇರುತ್ತೆ. ಈ ರೀತಿಯಲ್ಲಿ ಆ ಭವಿಷ್ಯ ಮತ್ತು ಭೂತ ಇವೆರಡರ ನಡುವೆ ಇರುವಂತಹ ಯಾವುದೋ ಒಂದು ಕ್ಷಣ ಇದೆಯಲ್ಲ, ವರ್ತಮಾನ, ಆ ವರ್ತಮಾನವೇ ನಮಗೆ ದಕ್ಕುವುದು. ಆ ವರ್ತಮಾನವನ್ನು ನಾವು ಕಳ್ಕೊಳ್ಬಾರ್ದು ಅಂತ ಒಂದು ಮಾತುಂಟು. ಸ್ಪೇರ್ ಮೊಮೆಂಟ್ಸ್ ಆರ್ ದ ಗೋಲ್ಡ್ ಡಸ್ಟ್ ಆಫ್ ಟೈಮ್ ಅಂತ ಹೇಳಿ ಒಂದು ಇಂಗ್ಲೀಷಿನ ಮಾತನ್ನು ಯಾರೋ ಒಬ್ಬರು ಬಲ್ಲವರು ಹೇಳಿದ್ದಾರೆ. ಈ ಕಾಲದಲ್ಲಿ ಕಾಲವನ್ನು ತುಂಬ ಸುಂದರವಾಗಿಯೇ ಚಿತ್ರಣ ಮಾಡಿದ್ದಾರೆ ಬೇಕಾದಷ್ಟು ಜನ. ಕಾಲದ ಬಗ್ಗೆ ಬಹಳ ಆಳವಾದ ಚಿಂತನೆಯೂ ನಡೆದಿದೆ ನಮ್ಮ ಭಾರತೀಯ ದರ್ಶನದಲ್ಲಿ. ಕಾಲದ ನಿತ್ಯ ನಿರವಧಿಯಾದ ಚಲನಶೀಲತೆಯನ್ನು ಕುರಿತು ಹೇಳುವಾಗ ಒಂದು ಮಾತನ್ನು ಹೇಳ್ತಾರೆ. ಭಾರತೀಯ ದರ್ಶನದಲ್ಲಿ ಋತ ಎಂಬ ಒಂದು ಪರಿಕಲ್ಪನೆ ಇದೆ. ಋತ ಅನ್ನುವ ಪದವನ್ನು ತಾವೆಲ್ಲ ಕೇಳಿದ್ದೀರಿ, ನಾನೇ ಇಲ್ಲಿ ಹೇಳಿದ್ದೇನೆ ಬೇಕಾದಷ್ಟು ಸಲ. ಋತ, ಸತ್ಯ, ಧರ್ಮ ಅಂತ ಹೇಳಿ 3 ಪದಗಳನ್ನು ಹೇಳಿದ್ದೇನೆ ಅಲ್ವಾ? ಆ ಋತ ಅನ್ನುವ ಆ ಪರಿಕಲ್ಪನೆ ಲಯಬದ್ಧವಾದ ವಿಶ್ವ ವ್ಯಾಪಾರಕ್ಕೆ ಪ್ರೇರಕವಾಗಿರುವ ಆ ಮೂಲ ತತ್ವವನ್ನೇ ಸ್ಥೂಲವಾಗಿ ಋತ ಅಂತ ಹೇಳ್ತಾರೆ. ಈ ವಿಶ್ವದ ವ್ಯಾಪಾರ ಲಯಬದ್ಧವಾಗಿ ಎಷ್ಟು ಚೆನ್ನಾಗಿ ನಡೀತಾ ಇದೆ ನೋಡಿ. ಕಾಲ ಕಾಲಕ್ಕೆ ನಿಯತ ಕಾಲ ಕ್ಲುಪ್ತ ಗತಿಯಲ್ಲಿ ಸೂರ್ಯೋದಯ ಆಗಲೇಬೇಕು, ಚಂದ್ರೋದಯ ಆಗಲೇಬೇಕು. ಸೂರ್ಯೋದಯ ಚಂದ್ರೋದಯ ಆಗದೆ ಹೋದರೆ ಹಾಹಾಕಾರ ಉಂಟಾಗಿಬಿಡ್ತದೆ. ಅದಕ್ಕೆಲ್ಲ ಒಂದು ಲಯಬದ್ಧವಾದಂತಹ ಒಂದು ಮೂಲ ತತ್ವ, ಪ್ರೇರಕವಾದ ಒಂದು ಮೂಲ ತತ್ವ ಇದೆಯಲ್ಲ, ಆ ತತ್ವವನ್ನು ಋತ ಅಂತ ಹೇಳ್ತಾರೆ. ಈ ಋತಕ್ಕೆ ಅನುಗುಣವಾಗಿ ಬದಲಾಗುವ ಕಾಲಧರ್ಮವೇ ಋತು. ಆ ಋತು ಈಗ ನಮಗೆ ಪ್ರಾರಂಭ ಆಗಿರುವುದು ವಸಂತ ಋತು ಅಲ್ವಾ? ದಿನಮಪಿ ರಜನಿ ಸಾಯಂ ಪ್ರಾತಃ ಶಿಶಿರ ವಸಂತವು ಪುನರಾಯಾತಃ. ಮತ್ತೆ ಬಂತು. ಮತ್ತೆ ಬಂದಿದ್ದು ಯಾವುದದು? ಹಿಂದೆ ಬಂದಿದ್ದೇ ಮತ್ತೆ ಬಂದಿದೆ ಅಲ್ಲ, ಅದು ಹೊರಟು ಹೋಗಿದೆ, ಇದು ಬೇರೆ ಬಂದಿದೆ. ಕಾಲ ಕ್ರೀಡತಿ ಗಚ್ಚತಿ ಆಯು. ನಮ್ಮ ಜೊತೆಯಲ್ಲಿ ಆಟ ಆಡಿಕೊಂಡು ನಮ್ಮ ಆಯುರ್ಮಾನವನ್ನು ಕಸಿದು ಎಳೆದು ತಗೊಂಡು ಹೋಗಿಬಿಡ್ತದೆ. ನಂದತ್ಯುದಿತ ಆದಿತ್ಯೇ ನಂದತ್ಯಸ್ತಮಿತೇ ರವವು ಆತ್ಮನೋ ನಾಮ ಬುದ್ಧ್ಯಂತೆ ಮನುಷ್ಯಾ ಜೀವಿತ ಕ್ಷಯಂ ಅನ್ನುವ ಒಂದು ಮಾತು ರಾಮಾಯಣದಲ್ಲಿ ಬರ್ತದೆ. ಸೂರ್ಯ ಹುಟ್ಟಿದ್ರೆ ನಾವು ಸಂತೋಷ ಪಡ್ತೀವಿ, ಸೂರ್ಯ ಮುಳುಗಿದ್ರೆ
ಇನ್ಯಾವುದೋ ಬೇರೆ ಕಾರಣಕ್ಕಾಗಿ ಕೆಲವರು ಸಂತೋಷ ಪಡಬಹುದು, ಒಟ್ಟಿನಲ್ಲಿ ಸಂತೋಷ ಪಡೋದುಂಟಲ್ವ. ಆದರೆ ಇವೆರಡರ ಮಧ್ಯದಲ್ಲಿ ಮನುಷ್ಯ ಜೀವಿತ ಕ್ಷಯಂ ಆತ್ಮನೋ ನಾಮ ಬುದ್ಧಿಯಂತೆ. ಒಂದು ದಿವಸ ನಮ್ಮ ಜೀವನದಲ್ಲಿ ಹೊರಟೋಯ್ತಲ್ಲ ಅಂತ ಹೇಳೋದನ್ನು ನಾವು ಯೋಚನೆಯೇ ಮಾಡೋದಿಲ್ಲ. ಶ್ವಘ್ನೀವ ಕ್ರತ್ನುರ್ವಿಜ ಆಮಿನಾನ ಮರ್ತ್ಯಸ್ಯ ದೇವಿ ಜರಯಂತಿ ಆಯುಹು. ಹಿಂಸ್ರ ಸ್ವಭಾವದ ಬೇಡತಿ ನಿರ್ದಯವಾಗಿ ಸ್ವಚ್ಛಂದವಾಗಿ ಹಾರುತ್ತಿರುವ ಪಕ್ಷಿಯ ರೆಕ್ಕೆಗಳನ್ನು ಕತ್ತರಿಸಿ ಬಿಸಾಕುವಂತೆ ಕಾಲಪುರುಷ ಉಷಾದೇವಿ ನಮ್ಮ ಒಂದು ದಿನವನ್ನು ನಮ್ಮ ಆಯುರ್ಮಾನದಿಂದ ಕಿತ್ತು ಬಿಸುಟು ಹೊಸದಾಗಿ ಇವತ್ತು ವಿಶೇಷವಾಗಿ ತೋರಿಸ್ತಾ ಇದ್ದೀನಿ ನೋಡು ಅನ್ನುವಂತಹ ಭ್ರಾಮಕ ಕಲ್ಪನೆಯೊಂದಿಗೆ ನಮ್ಮ ಎದುರಿಗೆ ಬರ್ತಾಳೆ. ಇದನ್ನು ನಾವು ಯಾರೂ ಯೋಚನೆಯೇ ಮಾಡೋದಿಲ್ಲ. ಇದನ್ನು ಯೋಚನೆ ಮಾಡುವ ದಿವಸ ಯುಗಾದಿ ಅಂತ ಹೇಳಿದ್ರೆ. ಸಾಮಾನ್ಯವಾಗಿ ನಮ್ಮ ಎಲ್ಲ ಆಚರಣೆಗಳು ಇವಾಗ ಪಾಶ್ಚಾತ್ಯರ ಅನುಕರಣೆಯಲ್ಲಿ ಮುಗಿದು ಹೋಗ್ತಾ ಇದೆ. ನಾವು 70 ವರ್ಷ 75 ವರ್ಷ ಆದಮೇಲೂ ಕೂಡ ಒಂದು ಶಾಂತಿ ಮಾಡ್ಕೊಳ್ಳೋದೋ ಮತ್ತೊಂದೋ ಮಗದೊಂದೋ ಇರಲಿ ಮಾಡ್ಕೊಳ್ತಾರೆ. ಅದೆಲ್ಲ ಆದಮೇಲೆ ಕೇಕ್ ತಂದಿಡ್ತಾರೆ. ಇದು ಯಾವ ಮಟ್ಟಕ್ಕೆ ನಮ್ಮ ಆಚರಣೆಗಳು ಮತ್ತು ನಮ್ಮ ಅನುಕರಣೆ ಇಳಿದಿದೆ. ಒಬ್ಬ ದೊಡ್ಡ ವಿದ್ವಾಂಸರು ಹೇಳ್ತಾರೆ, ಕೇಕಿನ ಮೇಲೆ ಆ ದೀಪವನ್ನು ಹಚ್ಚಿಟ್ಟು ಮೊಂಬತ್ತಿಯೋ ಏನೋ ಒಂದು ಅದನ್ನು ಆರಿಸಿ ಕೇಕ್ ಕತ್ತರಿಸಿ ತಿನ್ನೋದಿದೆಯಲ್ಲ, ಅದರಷ್ಟು ಅಮಂಗಳಕರವಾದದ್ದು ಮತ್ತೊಂದಿಲ್ಲ. ನಮ್ಮಲ್ಲಿ ದೀಪಕ್ ಬಢಾವೋ ಅಂತ ಹೇಳ್ತೀವಿ ಹೊರತು ದೀಪಕ್ ಬುಜಾವೋ ಅಂತ ಯಾರೂ ಹೇಳೋದಿಲ್ಲ. ದೀಪವನ್ನು ದೊಡ್ಡದು ಮಾಡು ಅಂತ ಹೇಳ್ತೀವಿ, ದೀಪವನ್ನು ಆರಿಸು ಅಂತ ಹೇಳೋದಿಲ್ಲ. ತಮಸೋಮ ಜ್ಯೋತಿರ್ಗಮಯ ಜ್ಯೋತಿಷೋ ತಮಸೋಗಮಯ ಅಂತ ಹೇಳಿ ನಾವು ಹೇಳೋದಿಲ್ಲ. ಆದರೆ ಅವರು ಮಾಡೋದೇನು? 75ನೇ ಇತ್ತೀಚೆಗೆ ಯಾವುದೋ ಒಂದು ಸಂದರ್ಭದಲ್ಲಿ ನೋಡಿದೆ ನಾನು, 75 ಎಲ್ಲ ಕಾರ್ಯ ಮುಗೀತು, ಧಾರ್ಮಿಕ ಕಾರ್ಯ, 75ನೇ ವರ್ಷ ಸರಿ ತಂದಿಟ್ಟರು ಒಂದು ಕೇಕಿನ ತಟ್ಟೆಯನ್ನು ಹಚ್ಚಿದ್ರು, ದೀಪವನ್ನು ಆರಿಸಿದ್ರು, ಚಾಕುನ ಕತ್ತರಿ ಎಲ್ಲರಿಗೂ ಕೊಡ್ತಾರೆ ಅದನ್ನು. ಮತ್ತೆ ಇದು ಯಾವ ಮಟ್ಟದ ಅಮಂಗಳತೆ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ, ಅದಕ್ಕೆ ಅವರು ಇದ್ಯಾಕೆ ಹೀಗೆ ಮಾಡ್ತೀರಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರಂತೆ, ಇದು ಹುತಾತ್ಮನಾದಂತಹ ಕ್ರಿಸ್ತನ ಮಾಂಸಾವಶೇಷ ಮತ್ತು ನಾವಾವತ್ತು ಕುಡಿಯುವುದು ಅವನ ಹೆಸರಿನಲ್ಲಿ ಪಾನೀಯ ಅಂತ ಹೇಳಿ. ಯಾರೋ ಒಬ್ಬ ಹುತಾತ್ಮನಾದಂತಹ ದಿವ್ಯ ಪುರುಷ, ಯಾರೋ ಕೆಲವು ಅವಿವೇಕಿಗಳ ಕಾರಣದಿಂದ ಹುತಾತ್ಮನಾದಂತಹ ದಿವ್ಯ ಪುರುಷನ ಆ ಒಂದು ಮಾಂಸವನ್ನು ಅಥವಾ ಕಳೆಬರದ ಅವಶೇಷವನ್ನು ತಿನ್ನುವುದಲ್ಲ ವಿಶೇಷ ಅಂತ ಹೇಳಿದ್ರೆ, ಅವನನ್ನು ನಾವು ಒಂದು ಮಾಡೆಲ್ಲಾಗಿ ಇಟ್ಟುಕೊಂಡು ಅವನ ಮಾರ್ಗದಲ್ಲಿ ಹೋಗುವ ರೀತಿ ನಮಗಿರಬೇಕು. ಆ ರೀತಿಯಲ್ಲಿ ಯುಗದ ಆದಿಯ ದಿವಸ ಈ ಕಾಲದ ಚಿಂತನೆಯನ್ನು ನಾವು ಮಾಡಬೇಕು. ಹೆಬ್ಬಾಸೆ ಉಸಿರಾಯಿತು ಬಿಡಲಿಲ್ಲ ಚಿತ್ತ, ಆಸೆ ಎಷ್ಟು ಹೋದರೂ ಬಿಡೋದಿಲ್ಲ. ತದಪಿನ ಮುಂಚತಿ ಆಶಾವಾಯು, ಅದನ್ನೇ ಕನ್ನಡದಲ್ಲಿ ಹೇಳಿದ್ದೀನಿ ಅಷ್ಟೇ ನಾನು. ಹೆಬ್ಬಾಸೆ ಉಸಿರಾಯಿತು ಬಿಡಲಿಲ್ಲ ಚಿತ್ತ. ಈ ರೀತಿಯಲ್ಲಿ ಆ ಕಾಲಧರ್ಮ ಇದೆಯಲ್ಲ ಅದು ಋತು. ಹೀಗಾಗಿಯೇ ಋತುಚಕ್ರ ಪ್ರವರ್ತನೆಯ ಹಿಂದೆ ಒಂದು ನಿಯಮವಿದೆ, ಒಂದು ನಿರ್ದಿಷ್ಟ ಲಯವಿದೆ. ಅದು ಕಾಲಪುರುಷನ ಹೆಜ್ಜೆಯ ಗತಿಯನ್ನು ನಿಯಂತ್ರಿಸುತ್ತದೆ. ಅದು ಬಹಳ ಮುಖ್ಯ ನಮಗೆ. ಕಾಲ ಎಂಬುದು ಅನಾದಿ, ಅನಂತ, ಅಮೂರ್ತ ಎನ್ನುವ ರೀತಿಯಲ್ಲಿ ಹೇಳ್ತಾರೆ. ಕಾಲ ಅನಾದಿ ಹೌದು, ಅನಂತವೂ ಹೌದು. ಏಕೆಂದರೆ ಕಾಲವನ್ನು ಮಹಾಭಾರತದಲ್ಲಿ ಒಂದು ಮಹಾ ನದಿಗೆ ಹೋಲಿಸಿದ್ದಾರೆ. ವರ್ಷಗಳೇ ಅದರ ಸುಳಿಗಳು, ಋತುಗಳೇ ಅದರ ಅಲೆಗಳು, ಮಾಸಗಳೇ ಅದರ ಪ್ರವಾಹ, ಪಕ್ಷಗಳೇ ಆ ನದಿಯ ಇಕ್ಕೆಲದಲ್ಲಿ ಬೆಳೆದು ನಿಂತಿರುವ ಜಂಡಿನ ಹುಲ್ಲು ಅನ್ನುವಂತಹ ರೂಪಕಾಲಂಕಾರದಲ್ಲಿ ವರ್ಣಿಸುತ್ತಾ ಬ್ರಹ್ಮ ಮೂಲದಿಂದ ಹೊರಟು ನಿರಂತರವಾಗಿ ಜೀವಿಗಳನ್ನೆಲ್ಲ ಯಮಾಲಯಕ್ಕೆ ಸೆಳೆದೊಯ್ಯುತ್ತಿರುವ ಕಾಲೋದಕೇನ ಅನ್ನುವಂತಹ ಪದವನ್ನು ಶಾಂತಿ ಪರ್ವದಲ್ಲಿ ನಾವು ನೋಡಬಹುದು. ಇಂತಹ ಕಾಲ ನದಿಯನ್ನು ನಾವು ದಾಟಬೇಕಾದರೆ ಜ್ಞಾನ ಎನ್ನುವಂತಹ ಒಂದು ದೋಣಿಯನ್ನು ನಾವು ಸಂಪಾದನೆ ಮಾಡಬೇಕು. ಈಗ ನಾವು ಗೀತೆಯನ್ನು ಅಧ್ಯಯನ ಮಾಡ್ತಾ ಇರೋದು ಅದಕ್ಕೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಆದ್ದರಿಂದ ಆ ದೋಣಿಯಲ್ಲಿ ಕೂತ್ಕೊಂಡ್ರೆ ನಾವು ಆ ಮಾರ್ಗವನ್ನು ಬ್ರಹ್ಮ ಮೂಲವನ್ನು ನೋಡಲಿಕ್ಕೆ ಹೋಗ್ಬೋದು. ಕಶ್ಚಿತ್ ಧೀರ ಅಂತ ಕಠೋಪನಿಷತ್ತಿನಲ್ಲಿ ಬಂದು ಬರ್ತದೆ. ಎಲ್ಲರೂ ಸಾಮಾನ್ಯವಾಗಿ ಪ್ರವಾಹ ಹೇಗೆ ಹೋಗುತ್ತೋ ಹಾಗೆ ಹೋಗ್ತಾರೆ. ಆದರೆ ನಿಜವಾಗಿ ಅದನ್ನು ನೋಡಬೇಕು ಆ ಮೂಲವನ್ನು ಅನ್ನುವಂತಹ ಪ್ರಯತ್ನದಲ್ಲಿರುವ ಒಬ್ಬ ಸಾಧಕ ಆ ಪ್ರವಾಹಕ್ಕೆ ಎದುರಾಗಿ ಹೋಗಿ ಅದನ್ನು ನೋಡುವುದರಲ್ಲಿ ಫಲಿಸ್ತಾನಂತವನು. ಅಂತಹವನು ಮುಕ್ತಿಗೆ ಸಲ್ಲುತ್ತಾನೆ, ಅಮರ್ತ್ಯನಾಗ್ತಾನೆ ಅನ್ನುವ ಮಾತುಂಟು.
ಆ ರೀತಿಯಲ್ಲಿ ಕಾಲ ಅಮರ್ತ್ಯ ಮತ್ತು ಅನಂತ ಅಮೂರ್ತ ಅಂತ ಆದರೂ ಕೂಡ ಕಾಲದ ಪರಿಣಾಮ ಮಾತ್ರ ಅಮೂರ್ತವಾದದ್ದಲ್ಲ. ಅಮೂರ್ತ ಅಂದರೆ ನಮ್ಮ ಕಣ್ಣಿಗೆ ಕಾಣದೇ ಇರೋದು, ನಮಗೆ ಕೈಗೆ ಸಿಕ್ಕದೇ ಇರೋದು, ಕಣ್ಣಿಗೆ ಕಾಣದೇ ಇರೋದು, ಅದು ನಮ್ಮೆಲ್ಲರ ಅನುಭವಕ್ಕೆ ಬರುತ್ತೆ. ಬೆಳಗಾಗುತ್ತೆ, ಮಧ್ಯಾಹ್ನವಾಗುತ್ತೆ, ಸಂಜೆಯಾಗುತ್ತೆ, ರಾತ್ರಿ ಆಗುತ್ತೆ. ಈ ಎಲ್ಲ ಹಂತದಲ್ಲಿಯೂ ಕೂಡ ಕಾಲದ ಚಲನೆಯ ಸ್ಪಷ್ಟ ಅರಿವು ಪ್ರಕಟವಾಗ್ತದೆ. ಮೊಗ್ಗು ಬಿರಿದು ಹೂ ಬಿಡುವಾಗ, ಹೂವು ಆಡಿ ಕೆಳಕ್ಕೆ ಬೀಳುವಾಗ, ಹಾಗೂ ಚರಾಚರ ಪ್ರಕೃತಿಯಲ್ಲಿನ ಎಲ್ಲವೂ ಕೂಡ, ಎಲ್ಲ ವಸ್ತು ಸಂಗತಿಗಳೂ ಕೂಡ ಒಂದು ಖಚಿತ ಲಯ ವಿನ್ಯಾಸದಲ್ಲಿ ಚೇಂಜ್ ಆಗ್ತಾ ಇರುವಾಗ ಆ ಕಾಲದ ಚಟುವಟಿಕೆಯ ಸಂಪೂರ್ಣವಾದಂತಹ ಅನುಭವ ನಮಗಾಗತ್ತೆ. ಅದರಿಂದನೇ ಹೇಳ್ತಾರೆ, ಆದರೆ ಅಲ್ಲಿ ಆಗತ್ತೆ. ಬೇಂದ್ರೆಯವರು ಯುಗಾದಿಯ ಬಗ್ಗೆ ಬರೆದಂತಹ ಒಂದು ಕವನಕ್ಕೆ ಒಂದು ವಿವರವನ್ನು ಕೊಡುವ ಸಂದರ್ಭದಲ್ಲಿ ಹೇಳ್ತಾರೆ. ಆ ಕವನ ನಿಮಗೆಲ್ಲ ಗೊತ್ತುಂಟು. ಯುಗ ಯುಗಾದಿ ಕಳೆದರೂ ಯುಗಾದಿ ಹೊಸದು ಬರುತ್ತಿದೆ, ಹೊಸ ವರುಷಕ್ಕೆ ಅಲ್ವಾ. ಅದಕ್ಕೆ ಅವರು ಹೇಳ್ತಾರೆ, ಪ್ರಕೃತಿಗೆ ಪಶು ಪಕ್ಷಿಗಳಿಗೆ ವಸಂತ ಬಂದರೆ ಹೊಸ ವರ್ಷ ಬಂದಂತೆ ಅವು ಅದನ್ನು ಬಹಳ ಸಂತೋಷದಿಂದ ಅನುಭವಿಸುತ್ತವೆ, ಆನಂದಿಸುತ್ತವೆ. ಆದರೆ ಮನುಷ್ಯನಿಗಾದರೂ ಮುಂದಿಟ್ಟ ಹೆಜ್ಜೆ ಮರಣದ ಕಡೆಗೇ ಹೊರತು ಅವನಿಗೆ ಮತ್ತೊಂದು ಯೌವನವಿಲ್ಲ, ಮತ್ತೊಂದು ಹರೆಯವಿಲ್ಲ. ಯಾಕೆ ಹೀಗೆ ಅಂತ ಹೇಳಿ ನಾವು ನಿಟ್ಟುಸಿರು ಬಿಡುವಂತಾಗುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಅವರು. ಆ ರೀತಿಯಲ್ಲಿ ಕಾಲದ ಚಲನೆಯ ಅರಿವು ಅಂತಹ ಸಂದರ್ಭದಲ್ಲಿ ನಮಗೆ ಆಗ್ತದೆ. ವ್ಯಕ್ತಿಯ ಬದುಕಿನ ಸೀಮಿತತೆಯಲ್ಲೂ ಕೂಡ ಕಾಲದ ನಿಷ್ಠುರ ನಿಯಮ ಪ್ರಖರವಾಗಿ ಕಾಣಿಸಿಕೊಳ್ಳುತ್ತದೆ. ಒಂದೇ ಒಂದು ಜನ್ಮದಲ್ಲಿ, ಒಂದೇ ಒಂದು ಬಾಲ್ಯ, ಒಂದೇ ಒಂದು ಹರೆಯ. ಯಾಕೆ ನಮಗೆ ಹೀಗೆ? ಯಾಕೆ? ನಮಗೂ ಕೂಡ ಪಶು ಪಕ್ಷಿಗಳಿಗೆ ಅಥವಾ ವನೌಷಧಿಗಳಿಗೆ ಇದ್ದಂತೆ ಪ್ರತಿ ಸಂವತ್ಸರದಲ್ಲೂ ಕೂಡ, ಪ್ರತಿ ವಸಂತ ಮಾಸದಲ್ಲೂ ಕೂಡ ಅದನ್ನು ನೋಡಿ ಅನುಭವಿಸಿ ಆನಂದಿಸುವ ಆ ಭಾವವನ್ನು ಯಾಕೆ ಕೊಡಲಿಲ್ಲ ಭಗವಂತ ಅನ್ನುವಂತಹ ರೀತಿಯಲ್ಲಿ ಕೊರಗು ಎಲ್ಲೋ ಕಾಣುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಕಾಲದ ಈ ಗತಿಶೀಲತೆಯ ಪರಿಣಾಮವನ್ನು ಇತಿಹಾಸ ಅಂತ ಹೇಳ್ತಾರೆ. ಕಾಲದ ಗತಿಶೀಲತೆಯ ಪರಿಣಾಮವನ್ನು ಇತಿಹಾಸ ಅಂತ ಹೇಳ್ತಾರೆ. ಈ ಇತಿಹಾಸದಲ್ಲಿ ನೋವೂ ಇದೆ, ನಲಿವೂ ಇದೆ, ಸುಖವೂ ಇದೆ, ದುಃಖವೂ ಇದೆ, ಸಂತೋಷವೂ ಇದೆ, ಎಲ್ಲವೂ ಇದೆ. ಪತನ, ಅಭ್ಯುದಯ ಎರಡೂ ಕೂಡ ಈ ಇತಿಹಾಸದಲ್ಲಿ ಸೇರಿಕೊಂಡಿದೆ. ಚನ್ನವೀರ ಕಣವಿಯವರು ನೋವೇ ಜಾಸ್ತಿ ಅಂತ ಒಂದು ಮಾತುಂಟು. ಯಾಕೆಂದರೆ ಸರ್ವಂ ದುಃಖಮಯಂ ಜಗತ್ ಅಂತ ಹೇಳಿ ಬುದ್ಧ ಹೇಳಿದ್ದಾನೆ. ಆದರೆ ನಾವು ಅದನ್ನು ಮರೆತುಬಿಟ್ಟು ಆ ಕ್ಷಣಗಳನ್ನು ಅನುಭವಿಸಬೇಕು ಎನ್ನುವುದೇ ಈ ಯುಗಾದಿಯ ಆಚರಣೆಯ ಹಿನ್ನೆಲೆಯಲ್ಲಿರುವ ಸಂಕೇತ. ಚನ್ನವೀರ ಕಣವಿಯವರು ತಮ್ಮ ಒಂದು ಕವನದಲ್ಲಿ ಹೇಳ್ತಾರೆ, ಸೆಕೆಂಡು, ಮಿನಿಟು, ತಾಸುಗಳ ಹಾಸು ಹೊಕ್ಕಿನಲ್ಲಿ ಅಲ್ಲೊಂದು ಇಲ್ಲೊಂದು ಬಣ್ಣದ ನೂಲು ಅಂತ ಹೇಳಿ. ಈ ಮಾತಿನ ಹಿನ್ನೆಲೆಯಲ್ಲಿ ಇರುವ ಅರ್ಥವನ್ನು ತಾವು ಮನಸ್ಸಿಗೆ ತಗೊಂಡ್ರೆ ಗೊತ್ತಾಗತ್ತೆ ನಿಮಗೆ. ಒಂದು ದೊಡ್ಡ ಸೀರೆಯನ್ನೇ ತಗೊಳ್ಳಿ ನೀವು, ಅದನ್ನು ನೇಯ್ತಾನೆ. ಆದರೆ ಬಾರ್ಡ್ರು ಹೇಗಿರಬೇಕು, ಅಂಚು ಹೇಗಿರಬೇಕು, ಬಾರ್ಡ್ರ್ ಚೆನ್ನಾಗಿದೆ ನೋಡು ಅಂತ ಸೀರೆ ಅಂಗಡಿಗೆ ಹೋಗಿಬಿಟ್ರೆ 2 ಗಂಟೆ ಬಾರ್ಡ್ರ್ ನೋಡೋದ್ರಲ್ಲೇ ಮುಗಿದು ಹೋಗಿಬಿಡುತ್ತೆ. ಅದನ್ನೆಲ್ಲ ಚೆನ್ನಾಗಿ ಮಾಡಿದ್ದಾನ. ಅಲ್ಲೊಂದು ಇಲ್ಲೊಂದು ಬಣ್ಣದ ನೂಲು ಕಾಲ ಅಂತ ಹೇಳುವುದು. ನಮ್ಮ ಪಂಚೆಯೂ ಅಷ್ಟೇ, ನಮ್ಮ ಶಾಲೂ ಅಷ್ಟೇ. ಒಂದು ಶಾಲಿಗೆ ಆ ತುದಿನಲ್ಲಿ ಅದರ ಚಿತ್ತಾರಗಳನ್ನು ಬಿಡಿಸಿ ಚೆನ್ನಾಗಿ ಮಾಡಿದರೆ ಅದು ಎಷ್ಟು ಚೆನ್ನಾಗಿ ನೋಡಿ ಹಾಕ್ಕೊಳ್ಲಿಕ್ಕೆ. ಆ ರೀತಿಯಲ್ಲಿ ಕಾಲವೆನ್ನುವುದು ಭಗವಂತ ನೇಯ್ತಾ ಇರುವ, ನೇಯ್ದು ಹರಿದು ಬಿಡ್ತಾ ಇರುವಂತಹ ಒಂದು ದೊಡ್ಡ ಬಟ್ಟೆ ಇದ್ದಂತೆ. ಅದಕ್ಕೆ ನೇಯ್ಗೆಯಲ್ಲಿ ನೂಲು ಯಾವುದು ಅಂತ ಕೇಳಿದ್ರೆ ಸೆಕೆಂಡು, ಮಿನಿಟು, ತಾಸುಗಳ ಹಾಸು ಹೊಕ್ಕಿನಲ್ಲಿ ಅಲ್ಲೊಂದು ಇಲ್ಲೊಂದು ಬಣ್ಣದ ನೂಲು. ಜೀವನದ ಸಂತೋಷದ ಕ್ಷಣಗಳು ನಮಗೆ ಆ ರೀತಿಯಲ್ಲಿ ಬರುತ್ತವೆ. ಆ ರೀತಿಯಲ್ಲಿ ನಾವು ಅದನ್ನು ತೆಗೆದುಕೊಳ್ಳಬೇಕು. ಅದು ಯುಗಾದಿಯ ಹಿನ್ನೆಲೆಯಲ್ಲಿ ಇರುವಂತಹ ಮುಖ್ಯವಾದಂತಹ ಉದ್ದೇಶ ಅಂತ ಹೇಳ್ತಾರೆ. ಹೋಳಿಗೆ ಮಾಡೋದು, ಬೇವು ಬೆಲ್ಲ ತಿನ್ನುವುದು ಅದೆಲ್ಲ ಇದ್ದಿದ್ದೆಯ. ಹೋಳಿಗೆ ಮಾಡಲೇಬೇಕು, ಯಾಕೆಂದರೆ ಬೆಲ್ಲ ಮತ್ತು ಕಡಲೆಬೇಳೆ ಸೇರಿದರೆ ಶರೀರಕ್ಕೆ ಆರೋಗ್ಯಕಾರಿ ಅಂತ ಹೇಳಿಬಿಟ್ಟು ಆಯುರ್ವೇದ ಹೇಳುತ್ತೆ. ಅದರಿಂದ ಅದರಲ್ಲೇನು ತಪ್ಪಿಲ್ಲ. ಕಾಲ, ಇನ್ನೂ ಒಂದು ಮಾತುಂಟು. ಕಾಲ ಎಷ್ಟು ಪ್ರಕೃತಿಯ ಒಂದು ಇದರಲ್ಲಿ ನಾವು ಈಗ ನೋಡಿಕೊಂಡ ಹಾಗೆ ಪ್ರಕೃತಿ ಎಷ್ಟು ಸಂತೋಷ ಪಡುತ್ತೆ ಋತುಮಾನ ಬದಲಾದಾಗ, ಪಶು ಪಕ್ಷಿಗಳು ಎಷ್ಟು ಸಂತೋಷ ಪಡ್ತಾವೆ ಅಂತ ಹೇಳಿಬಿಟ್ಟು ನಾವು ಕೇಳ್ಕೊಂಡ್ವಿ. ಅದಕ್ಕೆ ಇನ್ನೊಬ್ಬ ವಿದ್ವಾಂಸರು ಹೇಳ್ತಾರೆ ನೋಡಿ, ಬಾಲ್ಯದ ವರ್ಣಮಯ ಕನಸುಗಳು, ತಾರುಣ್ಯ, ಯೌವನದ ಹುಮ್ಮಸ್ಸು ಬಹಳ ಬೇಗ ನಮ್ಮಿಂದ ಜಾರಿ ಹೋಗುತ್ತವೆ. ಈ ರೂಕ್ಷ ವಾಸ್ತವ ಜಗತ್ತಿನಲ್ಲಿ ನಾವು ಕಣ್ಣಿದ್ದು ಕುರುಡರಾಗುತ್ತೇವೆ.
ಬಾಯಿ ಇದ್ದೂ ಮೂಕರಾಗುತ್ತೇವೆ. ಗಾಣದಲ್ಲಿ ಸಿಕ್ಕಿ ಹಿಂಡಿ ಹೋಗುವ ಕಬ್ಬಿನಂತೆ ಸಾಮಾನ್ಯರಾದ ನಾವೂ ಕೂಡ ಕಾಲದ ಗಾಣದಲ್ಲಿ ಸಿಕ್ಕಿ ನೊಣೆದು ಹೋಗಿಬಿಡುತ್ತೇವೆ. ಆದುದರಿಂದ ವನಸ್ಪತಿ ಲೋಕಕ್ಕೆ ಹಾಗೂ ಪಕ್ಷಿ ಪ್ರಪಂಚಕ್ಕೆ ಯುಗಾದಿ ತರುವಂತಹ ಆ ಸಂತಸ ಸಂಭ್ರಮ ನಮ್ಮ ಪಾಲಿಗೆ ದಕ್ಕುವುದಿಲ್ಲ. ಮರ ಗಿಡ ಬಳ್ಳಿಗಳು ಪಕ್ಷಿ ಪ್ರಾಣಿಗಳೇನೂ ಅಮರವಲ್ಲ. ಅವು ಆದರೆ ಶುದ್ಧ ಆನಂದವನ್ನು ನಿರಪೇಕ್ಷವಾಗಿ ಸ್ವೀಕರಿಸುವ ಶಕ್ತಿಯನ್ನು ಅವು ಪಡೆದಿವೆ. ಮನುಷ್ಯನಿಗೆ ಅದು ಇಲ್ಲ. ಯಾಕೆ? ಮನುಷ್ಯರಾಗಿರುವ ನಮಗೆ ನಮ್ಮ ಎಷ್ಟೋ ಅನುಭವಗಳು, ನೆನಪುಗಳು, ಕಹಿ ನೆನಪುಗಳು ನಮ್ಮ ಪ್ರಜ್ಞೆಯನ್ನು ಆವರಿಸಿ ನಮ್ಮ ಮುಂದಿರುವ ಆನಂದವನ್ನು ಅದರ ಶುದ್ಧ ಸ್ಥಿತಿಯಲ್ಲಿ ಸ್ವೀಕರಿಸಲು ಸಾಧ್ಯವಾಗದಂತೆ ಮಾಡಿಬಿಟ್ಟಿದೆ ನಮ್ಮ ಜೀವನ. ಶೆಲ್ಲಿ, ಕವಿ ಶೆಲ್ಲಿ, ಅವನು ಇಂಗ್ಲೆಂಡ್ ದೇಶದ ಒಬ್ಬ ಬಹಳ ಪ್ರಸಿದ್ಧ ಕವಿ. ಅವನೊಂದು ಮಾತನ್ನು ಹೇಳ್ತಾನೆ, ವಿ ಲುಕ್ ಬಿಫೋರ್ ಆ್ಯಂಡ್ ಆಫ್ಟರ್ ಆ್ಯಂಡ್ ಪೈನ್ ಫಾರ್ ವಾಟ್ ಈಸ್ ನಾಟ್. ಪೈನ್ ಅಂತ ಹೇಳಿದ್ರೆ ಕೊರಗುವುದು. ವಿ ಲುಕ್ ಬಿಫೋರ್ ಆ್ಯಂಡ್ ಆಫ್ಟರ್ ಆ್ಯಂಡ್ ಪೈನ್ ಫಾರ್ ವಾಟ್ ಈಸ್ ನಾಟ್. ಏನಿಲ್ವೋ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ, ಹಿಂದೆ ನೋಡ್ತೀವಿ, ಮುಂದಕ್ಕೆ ನೋಡ್ತೀವಿ, ಅಯ್ಯೋ ಅಂತ ಹಿಂದಿನ ವಿಚಾರ, ಅಯ್ಯೋ ಏನಿದೆಯೋ ಮುಂದೆ ಗೊತ್ತಿಲ್ಲ. ಪೈನ್ ಫಾರ್ ವಾಟ್ ಈಸ್ ನಾಟ್. ಅವರ್ ಸಿನ್ಸಿಯರೆಸ್ಟ್ ಲಾಫ್ಟರ್ ವಿತ್ ಸಮ್ ಪೈನ್ ಈಸ್ ಫ್ರಾಟ್. ಫ್ರಾಟ್ ಅಂದರೆ ತುಂಬಿರುವುದು. ನಾವು ಎಷ್ಟು ಪ್ರಾಮಾಣಿಕವಾಗಿ ನಗುತ್ತೀವಿ ಅಂದರೂ ಕೂಡ ಆ ನಗುವಿನ ಹಿಂದೆ ಒಂದಲ್ಲ ಒಂದು ನೋವಿನ ಭಾರದ ಒಂದು ಸಣ್ಣ ಕಿರುಬು ಕೂತಿರುತ್ತೆ. ಅವರ್ ಸಿನ್ಸಿಯರೆಸ್ಟ್ ಲಾಫ್ಟರ್ ವಿತ್ ಸಮ್ ಪೈನ್ ಈಸ್ ಫ್ರಾಟ್. ಅವರ್ ಸ್ವೀಟೆಸ್ಟ್ ಸಾಂಗ್ಸ್ ಆರ್ ದೋಸ್ ದಟ್ ಟೆಲ್ ಆಫ್ ದಿ ಸ್ಯಾಡೆಸ್ಟ್ ಥಾಟ್. ಪ್ರತಿಯೊಬ್ಬನ ಜೀವನದಲ್ಲಿಯೂ ಕೂಡ ಒಂದು ಸ್ಯಾಡೆಸ್ಟ್ ಥಾಟ್ ಎಲ್ಲೋ ಒಂದು ಕಡೆ ಇರುತ್ತೆ. ನಾವು ಅತ್ಯಂತ ಸಂತೋಷದಿಂದ ಜೀವನ ಗೀತೆಯನ್ನು ಹಾಡ್ತೀವಿ ಅಂತ ಹಾಡಿದಾಗಲೂ ಕೂಡ ಶ್ರುತಿಯಾಗಿ ಆ ಸ್ಯಾಡೆಸ್ಟ್ ಥಾಟು ಶ್ರುತಿ ಕೊಡ್ತಾ ಇರುತ್ತೆ, ಅವನು ಕೊಡ್ತಾನೆ. ಇದನ್ನು ತಿಳ್ಕೊಳ್ಬೇಕು ನಾವು. ಆ ಬೇವು ಮತ್ತು ಬೆಲ್ಲ ಇವೆರಡರ ಸಮ್ಮಿಶ್ರಣ ಮಾಡುವಾಗ ನಮಗೆ ಕೆಲವರು ಆ ಬೇವು ಬೇಡಪ್ಪ, ನನಗೆ ಬೆಲ್ಲ ಮಾತ್ರ ತಗೊಳ್ತೀವಿ. ಆದರೆ ಜೀವನದಲ್ಲಿ ಅವರಿಗೆ ಬರೀ ಬೇವೇ ಸಿಕ್ಕೋದು. ಮಾಗಬೇಕು ನಾವು. ಮಾಗದೆ ಹೋದರೆ ನಮಗೆ ಮಾಗಿಯ ಕಾಲ ಆದಮೇಲೆ ವಸಂತದ ಅನುಭವವನ್ನು ಪಡೆಯುವ ಸಾಧ್ಯ ಆಗುವುದಿಲ್ಲ. ಮಾಗಿ ಹುಳಿ ನೀಗು ನೀನು, ಆಗ ಕಾಣುವುದು ಮಾಗಿಯಲ್ಲೂ ಚೆಲುವು. ವಸಂತ ಒಂದೇ ಶ್ರೀಮಂತವಲ್ಲ, ಅದನ್ನರಿತು ಬಾಳು ನೀನು. ಲಕ್ಷ್ಮಣರಾವ್ ಹೇಳುವಂತಹ ಒಂದು ಕವಿತೆ ಇದು. ಮಾಗಿ ಹುಳಿ ನೀಗು ನೀನು, ಆಗ ಕಾಣುವುದು ಮಾಗಿಯಲ್ಲೂ ಚೆಲುವು. ಮಾಘ ಮಾಸ ಫಾಲ್ಗುಣ ಮಾಸದಲ್ಲೂ ಕೂಡ ಮಾಗಿಯ ಕಾಲ. ಆಗ ನೀನು ಮಾಗಿದ್ರೆ ಆ ಮಾಗಿಯ ಕಾಲದಲ್ಲೂ ನಿನಗೆ ಚೆಲುವು ಕಾಣುತ್ತೆ. ವಸಂತ ಒಂದೇ ಶ್ರೀಮಂತವಲ್ಲ, ಅದನ್ನರಿತು ಬಾಳು ನೀನು. ಆ ರೀತಿಯಲ್ಲಿ ಯುಗಾದಿ ಅಂತ ಬಂದಾಗ ನಾವು ವಸಂತ ಅನ್ನುವ ಆ ಸಂಭ್ರಮದಲ್ಲಿ ಬಾಕಿದೆಲ್ಲ ಮರೆತು ಬಿಡ್ತೀವಿ. ಆದ್ದರಿಂದ ಜೀವನ ಅಂತ ಹೇಳುವುದು ಮಾಗದಷ್ಟು ಸುಂದರ ಅಂತ ಹೇಳ್ತಾರೆ. ಒಬ್ಬ ಕೊಲೆರಿಡ್ಜ್ ಅನ್ನುವ ಹೆಸರಿನವನು ಅಂತ ಕಾಣುತ್ತೆ. ಆ ಹೆಸರು ಸರಿ ಇಲ್ಲದೆ ಹೋದರೆ ದಯವಿಟ್ಟು ಕ್ಷಮಿಸಿ. ಒಬ್ಬ ಪಾಶ್ಚಾತ್ಯ ಚಿಂತಕ ಹೇಳ್ತಾನೆ, ಈ ಪ್ರಪಂಚದಲ್ಲಿ, ಈ ಸಂಸಾರದಲ್ಲಿ ಮಕ್ಕಳು ಇಲ್ಲದೇ ಹೋಗಿದ್ದರೆ ಉಲ್ಲಾಸ, ಆನಂದ, ಸಂಭ್ರಮ ಇರ್ತಾ ಇರಲಿಲ್ಲ. ಅದೇ ರೀತಿ ಮಾಗಿದಂತಹ ಮನುಷ್ಯರು, ವಯಸ್ಸಾದವರು, ವೃದ್ಧರು ಇಲ್ಲದೆ ಹೋದರೆ ನಿಜವಾಗಿಯೂ ಕೂಡ ಒಂದು ಸಂತೃಪ್ತಿ, ಒಂದು ಕರುಣೆ, ಒಂದು ಮಾನವೀಯತೆ ಇದು ಯಾವುದೂ ಇರುವುದೇ ಇಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗಾಗಿ ನಾವು ಮಾಗಬೇಕು. ಭೋಗ, ರೋಗ, ವಿಯೋಗ, ದಾರಿದ್ರ್ಯ, ದುಃಖಗಳ ಚಿಂತೆಯಲ್ಲಿ ಬೆಂದು ಮಾನಸದ ಮಾಗಾಯಿ ಮಾಗಿ ಹಣ್ಣಾಗುವುದು, ಹುಳಿಯೇ ಜೇನಾಗುವುದು, ಭೂಗೋಳದ ಅಮೃತ ಕಲಶವದು ಕಾಣು. ಯಾವುದು ಭೂಗೋಳದ ಅಮೃತ ಕಲಶ? ವಯಸ್ಸಾದವರು, ಹಿರಿಯರು, ತಮ್ಮ ಜೀವನದಲ್ಲಿ ಎಲ್ಲವನ್ನೂ ಕಂಡುಂಡವರು, ತಮ್ಮ ಮಕ್ಕಳಿಗೆ, ತಮ್ಮ ಸುತ್ತಮುತ್ತ ಬಂದವರಿಗೆ ಇದು ಜೀವನ, ಇದು ಜೀವನ ಅಂತ ಹೇಳುವವರು. ಅಂತಹವರು ಭೂಗೋಳದ ಅಮೃತ ಕುಂಭವದು ಕಾಣು ಅಂತ ಹೇಳ್ತಾರೆ ಡಿ ವಿ ಜಿಯವರು. ಆ ರೀತಿಯಲ್ಲಿ ನಮ್ಮ ಪ್ರತಿಯೊಂದು ಸಂತಸದ ಹಿಂದೆ ಒಂದು ಸ್ಯಾಡೆಸ್ಟ್ ಥಾಟ್ ಅನ್ನುವುದು ಇದ್ದೇ ಇರುತ್ತೆ.
ಅದನ್ನು ಅರಿತುಕೊಂಡು ನಾವು ಆ ಬೇವು ಮತ್ತು ಬೆಲ್ಲವನ್ನು ಸ್ವೀಕಾರ ಮಾಡಬೇಕು. ಶಿವರುದ್ರಪ್ಪನವರು ತಮ್ಮ ಒಂದು ಕವಿತೆಯಲ್ಲಿ ಹೀಗೆ ಹಾಡ್ತಾರೆ: ಇಗೋ ಬಂತು ಹೊಸ ವರುಷ, ಮರದಲ್ಲೂ ಹೂ ಚಿಗುರಿನ ಹಿಗ್ಗು, ಹಗಲಿರುಳಿನ ಬಾಗಿಲ ಬಳಿ ನಾ ಬಿದ್ದಿರುವೆನು ಕಾಲೊರೆಸುವ ರಗ್ಗು. ಹಗಲು ಬರುತ್ತೆ, ನಮ್ಮನ್ನು ಒರೆಸ್ಕೊಳ್ಳುತ್ತೆ, ಒಳಗಡೆ ಹೋಗುತ್ತೆ, ಅದು ವಾಪಸ್ ಹೋಗುವಾಗ ಮತ್ತೆ ನಮ್ಮನ್ನು ಒರೆಸ್ಕೊಳ್ಳುತ್ತೆ, ಮತ್ತೆ ಹೊರಗಡೆಗೆ ಹೋಗುತ್ತೆ. ಹಗಲಿರುಳಿನ ಬಾಗಿಲ ಬಳಿ ನಾ ಬಿದ್ದಿರುವೆನು ಕಾಲೊರೆಸುವ ರಗ್ಗು. ಇದು ನಾವು ಯೋಚನೆ ಮಾಡಬೇಕಾದದ್ದು ಹಬ್ಬದ ಸಂದರ್ಭದಲ್ಲಿ. ಈಗ ಹಳೆಯ ವರ್ಷ ಹಿಂದೆ ಸರಿದು ಹೊಸ ವರ್ಷ ಕಾಣಿಸಿಕೊಳ್ಳುವಾಗ ಮನುಷ್ಯ ತನ್ನಲ್ಲಿ ಸುಪ್ತವಾಗಿರುವ ಆತ್ಮಶಕ್ತಿ, ಧೀಶಕ್ತಿ, ನೈತಿಕ ಶಕ್ತಿ, ಸಂಕಲ್ಪ ಶಕ್ತಿ, ಕ್ರತುಶಕ್ತಿ ಇವೆಲ್ಲವನ್ನೂ ಕೂಡ ನವೀಕರಿಸಿಕೊಂಡು ಹೊಸ ಜೀವನದ ಪ್ರಾರಂಭಕ್ಕಾಗಿ ತುಡಿಯಬೇಕು. ಅದಲ್ಲದೆ ಹೋದರೆ ನಿನ್ನೆಯ ಕಹಿ, ನಾಳಿನ ಕುರಿತಾದ ಆತಂಕ ಇವುಗಳ ನಡುವೆ ಜರ್ಜರಿತವಾಗುವಂತಹ ನಾವು ಈ ವರ್ತಮಾನದ ಸಂತಸವನ್ನು ಅನುಭವಿಸುವುದನ್ನೇ ಮರೆತು ಬಿಡ್ತೀವಿ. ಗತ ಶೋಕಂ ನ ಕುರ್ವೀತ ಭವಿಷ್ಯಂ ನೈವ ಚಿಂತೆಯೇತು ವರ್ತಮಾನೇಷು ಕಾಲೇಷು ವರ್ತಯಂತಿ ವಿಚಕ್ಷಣಾಃ. ಇದು ಒಂದು ಸುಂದರವಾದ ಒಂದು ಸುಭಾಷಿತ. ಗತ ಶೋಕಂ ನ ಕುರ್ವೀತ, ಕಳೆದು ಹೋದ ಆ ಶೋಕವನ್ನು ಕುರಿತು ಯೋಚನೆ ಮಾಡಬೇಡ. ಭವಿಷ್ಯಂ ನೈವ ಚಿಂತೆಯೇತು, ಎಲ್ಲಿ ಏನಿದೆಯೋ ಅದು ಬರುತ್ತೋ ಇಲ್ವೋ ಯಾರಿಗೆ ಗೊತ್ತು. ಆ ಭವಿಷ್ಯ ಬರುವಾಗ ನಾವೇ ಇರ್ತೀವೋ ಇಲ್ವೋ ಅದೂ ಗೊತ್ತಿಲ್ಲ ನಮಗೆ. ಭವಿಷ್ಯಂ ನೈವ ಚಿಂತೆಯೇತು ವರ್ತಮಾನೇಷು ಕಾಲೇಷು, ಈ ಕ್ಷಣದಲ್ಲಿ ನಿನ್ನ ಮುಂದೆ ಇರುವಂತಹ ಈ ಸಂದರ್ಭವನ್ನು, ಈ ಸಂತಸವನ್ನು ಎಲ್ಲರೊಂದಿಗೆ ಹಂಚಿಕೋ, ಎಲ್ಲರೊಂದಿಗೆ ಶೇರ್ ಮಾಡಿಕೋ. ಆಯುರ್ವರ್ಷ ಶತಂ ನೃಣಾಂ ಪರಿಮಿತಂ ರಾತ್ರೌ ತದರ್ಥಂ ಗತಂ. ಭರ್ತೃಹರಿ ಹೇಳ್ತಾನೆ, 100 ವರ್ಷ ಆಯುರ್ಮಾನವನ್ನು ನಮಗೆ ವೇದ ಹೇಳುತ್ತೆ. ಹಿಂದೆಲ್ಲ ಪುರಾಣದಲ್ಲಿ ಸಾವಿರಾರು ವರ್ಷಗಳು ಬದುಕ್ತಾ ಇದ್ದರು ಅಂತ ಹೇಳ್ಬಿಟ್ಟು ನಾವು ಓದ್ತೀವಿ, ಅದೆಲ್ಲ ಪುರಾಣ ಅಷ್ಟನೆಯ. ಆದರೆ ವೇದ ನಮಗೆ ಕೊಟ್ಟಿರುವುದು 100 ವರ್ಷದ ಶತಮಾನಂ ಭವತಿ ಶತೇಂದ್ರಿಯ ಆಯುಷ್ಯ ಇವ ಇಂದ್ರಿಯೇ ಪುರುಷ ಅಂತ ಹೇಳಿ. ಆದ್ದರಿಂದ ಆಯುರ್ವರ್ಷ ಶತಂ ನೃಣಾಂ ಪರಿಮಿತಂ ರಾತ್ರೌ ತದರ್ಧಂ ಗತಂ. 100 ವರ್ಷ ಮನುಷ್ಯನಿಗೆ ಆಯುಷ್ಯ ಅಂತ ಇಟ್ಟುಕೊಂಡ್ರೆ ಅದರಲ್ಲಿ 12 ಗಂಟೆ ರಾತ್ರಿ. 12 ಗಂಟೆ ರಾತ್ರಿ ಅಂದರೆ 50 ವರ್ಷ ಅದರಲ್ಲೇ ಹೊರಟೋಯ್ತಲ್ಲ. ರಾತ್ರೌ ತದರ್ಧಂ ಗತಂ ತಸ್ಯಾರ್ಧಸ್ಯ ಪರಸ್ಯ ಚಾರ್ಧಮಪರಂ ಬಾಲತ್ವ ವೃದ್ಧತ್ವಯೋಹೋ. ಇನ್ನು ಉಳಿದ 50 ವರ್ಷದಲ್ಲಿ ನಿಮಗೆ ಉಳಿಯುವುದು ಎಷ್ಟು? ಈ ಕಡೆ ಒಂದು ಕಾಲಭಾಗ, ಆ ಕಡೆ ಒಂದು ಕಾಲಭಾಗ ಬಾಲ್ಯ ಮತ್ತು ವೃದ್ಧತ್ವದಲ್ಲಿ ಹೊರಟು ಹೋಗಿಬಿಡ್ತದೆ. ತಸ್ಯಾರ್ಧಸ್ಯ ಪರಸ್ಯ ಚಾರ್ಧಮಪರಂ ಬಾಲತ್ವ ವೃದ್ಧತ್ವಯೋಹೋ ಶೇಷಂ. ಇನ್ನು ಉಳಿದದ್ದು ಏನು ನಾವು ಅದನ್ನು ಅನುಭವಿಸಬೇಕು. ಅಷ್ಟಾರು ಅನುಭವಿಸ್ಬೋದಲ್ಲ ಅಂದರೆ ಶೇಷಂ ವ್ಯಾಧಿ ವಿಯೋಗ ಇದೆಲ್ಲ ಇಲ್ವಾ? ಸಹಿತಂ ಜೀವೇ ಸೌಖ್ಯ ಕುತಃ. ಜೀವೇ ವಾರಿ ತರಂಗ ಚಂಚಲತರೆ ಸೌಖ್ಯಂ ಕುತೋ ನೃಣಾಂ. ಈ ರೀತಿಯಲ್ಲಿ ನದಿಯ ಅಲೆಗಳು, ತೆರೆಗಳು ಹರಿದು ಹೋದಂಗೆ ಈ ಜೀವಿತದ ಕ್ಷಣಗಳೆಲ್ಲ ಹೋಗ್ತಾ ಇರುವಾಗ ನಮಗೆ ಸೌಖ್ಯ ಅನ್ನೋದು ಎಲ್ಲಿ ಸಿಕ್ಕತ್ತೆ ನೋಡಿ, ಇಲ್ಲಿ ಸಿಗ್ತಾ ಇದೆ ಇವಾಗ. ಆದ್ದರಿಂದ ನಾವು ಆ ಸಿಕ್ಕಂತಹ ಅವಕಾಶವನ್ನು ಸಂತಸದಲ್ಲಿ ಕಳಿಬೇಕು. ಅದು ಹಬ್ಬದ ಆಚರಣೆಯಲ್ಲಿ ಇರುವಂತಹ ಮುಖ್ಯವಾದಂತಹ ಒಂದು ವಿಚಾರ ಅಂತ ಹೇಳ್ತಾರೆ. ಹಬ್ಬದ ಬಗ್ಗೆ ಹೇಳುವಾಗ, ಈ ಕಾಲದ ಬಗ್ಗೆ ಹೇಳುವಾಗ ಒಂದು ಚಿಂತನೆಯನ್ನು ನಾನು ಎಲ್ಲೋ ಓದಿದ್ದೇನೆ. ಕಾಲದ ಕುರಿತು ನಡೆದ ನಿರಂತರವಾದ ಗಂಭೀರ ಚಿಂತನೆ ಸಂಶೋಧನೆಗಳ ಫಲವಾಗಿ ಕಾಲ ಅಂದರೆ ಏನು ಅಂತ ಹೇಳಿದ್ರೆ 2 ಘಟನೆಗಳ ನಡುವಿನ ಅವಧಿಯೇ ಕಾಲ ಅಂತ ಹೇಳ್ತಾರೆ. 2 ಘಟನೆಗಳ ನಡುವಿನ ಅವಧಿಯೇ ಕಾಲ. ನಾವು ಹಬ್ಬದ ದಿವಸ ಅಥವಾ ಯಾವುದೇ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಒಂದು ದೇಶಕಾಲ ಸಂಕೀರ್ತನೆ ಅಂತ ಮಾಡ್ತೀವಿ, ಗೊತ್ತಿದೆ ಅಲ್ವಾ? ಅದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ 28ತಮೇ ಕಲಿಯುಗೆ
ಪ್ರಥಮಪಾದೆ ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ದಂಡಕಾರಣ್ಯೆ ಮೇರೋಃ ದಕ್ಷಿಣೆ ಪಾರ್ಶ್ವೆ ಗೋದಾವರ್ಯಾಃ ದಕ್ಷಿಣೆ ತೀರೆ ಶಾಲಿವಾಹನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಶಕಾಬ್ದೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಪರಾಭವನಾಮ ಸಂವತ್ಸರಸ್ಯ ದ್ವಿತೀಯಾಯಾಮ್ ತಿಥೌ. ಅಲ್ವಾ? ಈಗ ನಿನ್ನೆ ಮುಗಿದೋಯ್ತು ಮೊನ್ನೆಗೆ ವಿಶ್ವಾವಸು. ಈಗ ಪರಾಭವ, ಪರಾ ಮತ್ತು ಭವ, ಮೇಲೆ ಮತ್ತು ಕೆಳಗೆ, ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ, ಲೌಕಿಕ ಮತ್ತು ಅಲೌಕಿಕ, ಅದೇ ಪರಾಭವ ಅನ್ನೋದಕ್ಕೆ ಅರ್ಥ. ಇದೆರಡನ್ನೂ ಸಮನಾಗಿ ನೋಡಿಕೊಂಡು ಹೋಗ್ತೀನಿ ನಾನು ಅನ್ನುವ ಮಾಡುವ ಸಂಕಲ್ಪದ ದೇಶಕಾಲ ಸಂಕೀರ್ತನೆ ಅದು. ಅದರಲ್ಲಿ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಅನ್ನುವ ಮಾತುಂಟು. ಈ ದ್ವಿತೀಯ, ಕೆಲವರು ಅದನ್ನು ದ್ವಿತೀಯ ಪ್ರಹರಾರ್ಧೆ ಅಂತ ಕೂಡ ಹೇಳ್ತಾರೆ. ಕೇಳಿದ್ದೀರಲ್ವಾ? ಪ್ರಹರಾರ್ಧ ಅಲ್ಲ, ಅದು ದ್ವಿತೀಯ ಪರಾರ್ಧ. ಪರಾರ್ಧ ಅಂತ ಹೇಳಿದ್ರೆ ಏನು? ಬ್ರಹ್ಮನಿಗೆ 100 ವರ್ಷಗಳ ಆಯುರ್ಮಾನವಿದೆ. ಆ ದೇವಮಾನದಲ್ಲಿ 100 ವರ್ಷಗಳ ಆಯುರ್ಮಾನ. ಪರ ಮತ್ತು ಪರಾರ್ಧ. ಪರ ಅಂತ ಹೇಳುವುದು ಬ್ರಹ್ಮನ 100 ವರ್ಷಗಳ ಆಯುರ್ಮಾನದ ಕಾಲದ ವರ್ಷಗಳ ಸಂಖ್ಯೆ ನಮ್ಮ ಲೆಕ್ಕದಲ್ಲಿ. ಆ ಲೆಕ್ಕ ಹೇಗೆ ಬರುತ್ತೆ? ಚತುರ್ಯುಗ ಸಹಸ್ರಾಣಂ ಬ್ರಹ್ಮಣೋ ದಿನಮುಚ್ಯತೆ ರಾತ್ರಿಂ ಯುಗ ಸಹಸ್ರಾಣಂ ತೇಹೋ ರಾತ್ರವಿದೋ ಜನಾಃ ಅಂತ ಹೇಳಿ ಅಕ್ಷರ ಬ್ರಹ್ಮಯೋಗದಲ್ಲಿ ಭಗವದ್ಗೀತೆಯಲ್ಲಿ ಮುಂದೆ ಹೇಳ್ತಾನೆ ಕೃಷ್ಣ. 4 ಯುಗಗಳ ಒಂದು ಚಕ್ರ ಒಮ್ಮೆ ಪೂರ್ತಿ ಆದರೆ ಅದು ಒಂದು ಯುಗ ಚಕ್ರ ಪರಿವರ್ತನೆ. ಅದು ಎಷ್ಟು? ಕಲಿಯುಗ 4,32,000, ದ್ವಾಪರ ಯುಗ 8,64,000, ಅದರ 3ರಷ್ಟು ತ್ರೇತಾಯುಗ, ಅದರ 4ರಷ್ಟು ಕೃತಯುಗ. ಟೋಟಲ್ ಒಟ್ಟು ಎಷ್ಟು ವರ್ಷ ಆಯಿತು? 43,20,000 ವರ್ಷ ಆಯಿತು. ಇಂತಹ 43,20,000 ವರ್ಷಗಳ ಒಂದು ಯುಗ ಚಕ್ರ 1000 ಬಾರಿ ತಿರುಗಿದ್ರೆ ಬ್ರಹ್ಮನಿಗೆ ಒಂದು ದಿವಸ ಆಗುತ್ತೆ. ಲೆಕ್ಕ ಹೇಳ್ಬಿಡ್ತೀನಿ ಪೂರ್ತಿ. 432 ಕೋಟಿ ವರ್ಷಗಳಾಗತ್ತೆ. ಅದು ಏನೋ ಒಂದು ಹಗಲು. ರಾತ್ರಿಂ ಯುಗ ಸಹಸ್ರಾಂತಾಂ ತೇಹೋ ರಾತ್ರವಿದೋ ಜನಾಃ. ಮತ್ತೆ ರಾತ್ರಿ ಅಷ್ಟೇ 432 ಕೋಟಿ ವರ್ಷ ಆಗುತ್ತೆ. ಸೊ ಒಟ್ಟು ಎಷ್ಟು ದಿವಸ ಆಯಿತು? 864 ಕೋಟಿ ವರ್ಷ ಆಯಿತು. 864 ಮುಂದೆ 8 0. ಸೊ ಒಟ್ಟು 864 ವರ್ಷಗಳಿಗೆ ಬ್ರಹ್ಮನ ಒಂದು ದಿವಸ ಇಂಟು 365 ಇಂಟು 100. ಸ್ವಲ್ಪ ಲೆಕ್ಕ ಹಾಕಬೇಕಾದ್ರೆ ನಾವು ಮ್ಯಾಥಮೆಟಿಷಿಯನ್ ರಾಮಾನುಜಂ ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಹೋಗಬೇಕು ಅಲ್ವಾ? ಎಷ್ಟು ವರ್ಷ ಆಗತ್ತೆ ಅಂತ ಹೇಳಿದ್ರೆ ಅದು 311 ಲಕ್ಷ ಕೋಟಿ ವರ್ಷಗಳಾಗ್ತದೆ ಒಟ್ಟು ಬ್ರಹ್ಮನ ಆಯುರ್ಮಾನ ನಮ್ಮ ಲೆಕ್ಕದಲ್ಲಿ. ಅದನ್ನು ಪರ ಅಂತ ಹೇಳ್ತಾರೆ. ತದರ್ಧಂ ಪರಾರ್ಧಮಿತ್ಯುಚ್ಯತೆ. ನಿಜೇ ದೈವಮಾನೇತು ಪರಂ ತದರ್ಧಂ ಪರಾರ್ಧಂ ಇತ್ಯುಚ್ಯತೆ. ದೈವಮಾನದಲ್ಲಿ ಪರ ಅನ್ನುವಂತಹ ಆ ಲೆಕ್ಕ ಏನಿದೆ, ಆ ಪರ ಅನ್ನುವ ಲೆಕ್ಕ 311 ಲಕ್ಷ ಕೋಟಿ ವರ್ಷಗಳೇನಿದೆ, ಅದರಲ್ಲಿ ಅರ್ಧ ಬ್ರಹ್ಮನದು 50 ವರ್ಷ ಈಗ ಆಗಿದೆ. 50 ವರ್ಷ ಆಗಿ ಇನ್ನೊಂದು 50ನೇ ವರ್ಷದ ಪ್ರಾರಂಭದಲ್ಲಿ ಇದ್ದಾನೆ ಅವನು. ಅದನ್ನು ನಾವಲ್ಲಿ ಹೇಳ್ತಾ ಇದ್ದೀವಿ, ಅದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಅಂತ ಹೇಳಿ. ಸೊ ಬ್ರಹ್ಮನ ಆಯುರ್ಮಾನದ ಲೆಕ್ಕದಲ್ಲಿ ನಮ್ಮ ಆಯುಸ್ಸು ಎಷ್ಟಿರಬಹುದು, ಯಾವ ಲೆಕ್ಕಕ್ಕೆ ಬರಬಹುದು ಅಂತ ಲೆಕ್ಕ ಹಾಕಿಕೊಂಡ್ರೆ ಡಿ ವಿ ಜಿಯವರು ಒಂದು ಸುಂದರವಾದಂತಹ ಒಂದು ಪದ್ಯದಲ್ಲಿ ಅದನ್ನು ಕಟ್ಟಿಕೊಡ್ತಾರೆ. ಕಾಲ ಅಂತ ಹೇಳುವುದು ಕಾಲವಕ್ಷಯ ದೀಪ, ಅದರ ಪಾತ್ರೆ ಅಖಂಡ ಬಾಳ್, ಅದರಿಂದ ಆದ ಕಿರುಹಣತೆ ಮಿಣುಕು, ಗಾಳಿ ಆರಿಪುದೊಂದನು ಇನ್ನೊಂದ ಹೊತ್ತಿಪುದು, ತೈಲಧಾರೆ ಅಖಂಡ ಇಲ್ಲಿ. ಕಾಲವೆನ್ನುವುದು ಒಂದು ಅಖಂಡವಾದಂತಹ ಪಾತ್ರೆ ಇದ್ದಂಗೆ. ಟೈಮ್
ಈಸ್ ಅನ್ ಇನ್ಎಕ್ಸಾಸ್ಟಿಬಲ್ ಲ್ಯಾಂಪ್. ಇಟ್ಸ್ ರಿಸೆಪ್ಟಕಲ್ ಈಸ್ ಬೌಂಡ್ಲೆಸ್. ಪಾತ್ರೆ, ದೀಪದ ಒಂದು ದೀಪ ಅಂದರೆ ಆ ದೀಪಕ್ಕೆ ಹಚ್ಚಬೇಕಾದ್ರೆ ಪಾತ್ರೆ ಅಂದರೆ ಅದಕ್ಕೆ ಎಣ್ಣೆ ಹಾಕಲಿಕ್ಕೆ ಒಂದು ಜಾಗ ಪಾತ್ರೆ ತರಹ ಇರಬೇಕಲ್ವಾ. ರಿಸೆಪ್ಟಕಲ್ ಈಸ್ ಬೌಂಡ್ಲೆಸ್. ಲೈಫ್ ಈಸ್ ದ ಫ್ಲಿಕರ್ ಆಫ್ ಎ ಟಿನಿ ಅರ್ದನ್ ಲ್ಯಾಂಪ್ ಲೈಟೆಡ್ ಫ್ರಮ್ ಇಟ್. ಬಾಳ್ ಅದರಿನಾನೊಂದು ಕಿರುಹಣತೆ ಮಿಣುಕು. ಗಾಳಿ ಆರಿಪುದೊಂದನು. ದ ವಿಂಡ್ ಕ್ವೆಂಚಸ್ ಒನ್ ಅಂಡ್ ಲೈಟ್ಸ್ ಅನದರ್. ದ ಸಪ್ಲೈ ಆಫ್ ಆಯಿಲ್ ಈಸ್ ಎಂಡ್ಲೆಸ್. ಆ ಸಪ್ಲೈ ಆಫ್ ಆಯಿಲ್ ಅಂತ ಹೇಳಿದ್ರೆ ಏನು? ದೀಪ ಉರಿಬೇಕಾದ್ರೆ, ನಾವು ಅಕ್ಷಯವಾದ ದೀಪ ಉರಿಬೇಕಾದ್ರೆ ಎಣ್ಣೆ ಇರಲೇಬೇಕು. ಈ ಎಣ್ಣೆ ಯಾವುದು ಇಲ್ಲಿ? ಪರಮಾತ್ಮನ ಸೃಷ್ಟಿ. ನಿರಂತರ ನಿರಂತರ ನಿರಂತರ. ಅವನೇನಾದರೂ ಸೃಷ್ಟಿಯನ್ನು ನಿಲ್ಲಿಸಿದ್ರೆ ಆ ದೀಪ ಎಲ್ಲಿ ಯಾರು ಹೋಯಿತು? ಕರ್ಮಶೇಷಗಳು, ಜನ್ಮ ಜನ್ಮಾಂತರದ ಕರ್ಮಶೇಷಗಳು ಬಿತ್ತಾಗಿ ಉಳಿಯದಿರೆ, ಜನ್ಮ ಜನ್ಮಾಂತರದ ಮರಗಳೇಳದಿರೆ, ಬ್ರಹ್ಮನುದ್ಯಾನವನ ಶಾಶ್ವತದೊಳಿಹುದೆಂತು ಮರ್ಮವಿದು ಸೃಷ್ಟಿಯಲ್ಲಿ ಕಾಣು ಮಂಕುತಿಮ್ಮ. ನಾವು ಮತ್ತೆ ಹುಟ್ಟಿ ಗೀತೆಯಲ್ಲಿ ನಾವು ಈಗ ಇಷ್ಟು ದಿವಸ ನೋಡ್ತಾ ಇರೋದು ಅದೇನೆಯ. ಆತ್ಮ ಸಾವಿಲ್ಲ, ದೇಹ ಹೋಗುತ್ತೆ, ಮತ್ತೆ ಹುಟ್ಟಿ ಬರಬೇಕು, ಮತ್ತೆ ಹೋಗಬೇಕು, ಮತ್ತೆ ಬರಬೇಕು ಅಂತೆಲ್ಲ ಅಲ್ವಾ? ಯಾಕೆ ನಾವು ಮಾಡಿದಂತಹ ಕರ್ಮಕ್ಕೆ ಇದೇ ಜನ್ಮದಲ್ಲಿ ಒಂದೇ ಸಾರಿ ಲೆಕ್ಕಾಚಾರ ಸುಕ್ತ ಮಾಡಿಕೊಂಡು ನಮಗಿನ್ ಜನ್ಮ ಇಲ್ಲ ಅಂತ ಯಾಕೆ ಮಾಡಬಾರ್ದು ಭಗವಂತ? ಒಳ್ಳೆ ಲೆಕ್ಕಿಗನಲ್ಲ ಪರಮೇಷ್ಠಿ ಕಾಣು ಅಂತ ಹೇಳ್ತಾರೆ ಡಿ ವಿ ಜಿಯವರು. ಹಿ ಇಸ್ ನಾಟ್ ಎನ್ ಎಕ್ಸ್ಪರ್ಟ್ ಚಾರ್ಟೆಡ್ ಅಕೌಂಟೆಂಟ್. ಅವನು ಒಳ್ಳೆ ಲೆಕ್ಕಿಗನಲ್ಲ ಪರಮೇಷ್ಠಿ. ಯಾಕೆ ಅವನು ಈ ಥರ ಮಾಡ್ತಾನೆ? ಯಾಕೆ ಅಂತ ಕೇಳಿದ್ರೆ ಅವರೇ ಉತ್ತರ ಕೊಡ್ತಾರೆ. ಜನ್ಮ ಜನ್ಮಾಂತರದ ಕರ್ಮ ಋಣಶೇಷಗಳು ಬಿತ್ತಾಗಿ ಬೆಳೆಯದಿರೆ, ಮತ್ತೆ ಜನ್ಮ ಜನ್ಮಾಂತರದ ಮರಗಳು ಏಳದಿರೆ. ನಮ್ಮ ಕರ್ಮ ಎಲ್ಲ ಸೌದು ಹೋಗಿಬಿಟ್ರೆ, ಎಲ್ಲರೂ ಮಾಡುವ ಕರ್ಮ ಸೌದು ಹೋಗಿಬಿಟ್ರೆ, ಹುಟ್ಟಿ ಬರದೇ ಹೋದರೆ ಯಾರೂ ಕೂಡ ಬ್ರಹ್ಮ ತನ್ನ ಆನಂದಕ್ಕಾಗಿ ಮಾಡಿಕೊಂಡಿರುವಂತಹ ಈ ಉದ್ಯಾನವನ್ನು ಹೇಗೆ ನಳನಳಿಸುತ್ತೆ ಅಲ್ವಾ? ಬ್ರಹ್ಮನ ಉದ್ಯಾನವನ ಶಾಶ್ವತದೊಳಿಹುದೆಂತು ಮರ್ಮವಿದು ಸೃಷ್ಟಿಯಲ್ಲಿ. ಇದು ಸೃಷ್ಟಿಯ ಮರ್ಮ. ಆ ರೀತಿಯಲ್ಲಿ ಬ್ರಹ್ಮನ ಚಿಂತನೆ ಆ ರೀತಿಯಲ್ಲಿದೆ. ಬ್ರಹ್ಮ ಅಂತ ಹೇಳಿದರೆ ಚತುರ್ಮುಖ ಬ್ರಹ್ಮ ಅಲ್ಲ, ಇಲ್ಲಿ ಪರಬ್ರಹ್ಮ. ಆದ್ದರಿಂದ ನಾವು ಇದನ್ನು ತಿಳ್ಕೊಳ್ಬೇಕು. ಭಗವದ್ಗೀತೆಯ ಆ ಎಲ್ಲ ಚಿಂತನೆಗೂ ಕೂಡ ಈ ಕಾಲಧರ್ಮ ಅಂತ ಹೇಳೋದು ಹೊಂದಿಕೊಂಡೇ ನಮ್ಮ ಜೊತೆಯಲ್ಲೇ ಸಾಗ್ತಾ ಇರುತ್ತೆ. ಆ ರೀತಿಯಲ್ಲಿ ಈ ಕಾಲದ ಬಗ್ಗೆ ಹೇಳ್ತಾರೆ. ಕಾಲದ ಬಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಆದಿಮಾನವನ ಪ್ರಾಕೃತಿಕ ಅನುಭವವಾಗಿ ಕಾಲ, ವೇದಾದಿ ಸಾಹಿತ್ಯಗಳ ದೈವಿಕ ಸ್ವರೂಪವಾಗಿ ಕಾಲ, ಭಾಗವತಾದಿಗಳ ಮಹಿಮಾವಂತ ಶಕ್ತಿಯಾಗಿ ಕಾಲ, ಭಾರತ, ಈಜಿಪ್ಟ್, ಬ್ಯಾಬಿಲೋನಿಯಾ, ಗ್ರೀಸ್ ಮುಂತಾದ ಎಲ್ಲ ನಾಗರಿಕತೆಗಳಲ್ಲಿ ಆಕಾಶದಲ್ಲಿ ಗ್ರಹಗಳ ಪರಿಭ್ರಮಣ ಪರಿಕಲ್ಪನೆಯಾಗಿ ಕಾಲ, ಭಾರತೀಯ ಸೂರ್ಯಾದಿ ಸಿದ್ಧಾಂತಗಳ ಖಗೋಳ ಗಣಿತ ಸೂತ್ರಗಳಾಗಿ ಕಾಲ, ಐನ್ಸ್ಟೀನ್ನ ಸಾಪೇಕ್ಷವಾದವಾಗಿ, ಸ್ಟೀಫನ್ ಹಾಕಿಂಗ್ನ ಕಾಲಚರಿತ್ರೆಯಾಗಿ, ಎ ಬ್ರೀಫ್ ಹಿಸ್ಟರಿ ಆಫ್ ಟೈಮ್, ಸ್ಟೀಫನ್ ಹಾಕಿಂಗ್ದು ಚರಿತ್ರೆಯಾಗಿ, ಹೀಗೆ ನಾನಾ ರೂಪದ ಚಿಂತನೆಗಳೆಂಬ ಜಾಗೃತಿಕ ಮೂಸೆಯಲ್ಲಿ ಕಾಲ ಎಂಬ ನಿಗೂಢವು ಪರಿಪಕ್ವತೆಯನ್ನು ಪಡೆಯುವ ಹಾದಿಯಲ್ಲಿ ಚಲಿಸಿ ಇಂದಿನ ಹಂತಕ್ಕೆ ಬಂದಿದೆ ಅಂತ ಹೇಳಿ ಒಬ್ಬ ದೊಡ್ಡ ವಿದ್ವಾಂಸರು ಕಾಲ ವಿಜ್ಞಾನ ಗಣನೆ ಅಂತ ಹೇಳಿ ಒಂದು ಗ್ರಂಥ ಬರೆದಿದ್ದಾರೆ. ಡಾಕ್ಟರ್ ಶ್ರೀವತ್ಸ ವಟಿ ಅಂತ ಹೇಳಿ ಅವರು ಹೇಳುವ ಮಾತಿದು. ಇಷ್ಟಾದರೂ ಕೂಡ ಕಾಲದ ಮೂಲ ರಹಸ್ಯಗಳು ಮಾತ್ರ ಅರ್ಥವೇ ಆಗದ ಜಟಿಲ ಪ್ರಶ್ನೆಯಾಗಿಯೇ ಉಳಿದಿದೆ. ಅದೇ ಸತ್ಯ. ಕಾಲ ಅಂತ ಹೇಳುವುದನ್ನು ನಾವು ಕಾಲ ಅಂದರೆ ಕಾಲ ಅಂದರೆ ಅಮೂರ್ತ ಕಲ್ಪನೆಯ ಒಂದು ಭಾವ ಅಂತ ಹೇಳಿದ್ವಿ ನಾವು. ನಮ್ಮ ಅಸ್ತಿತ್ವದ ಮಾನಸಿಕಾನುಭವದ ವಿಸ್ತಾರವೇ ಕಾಲ ಅಂತ ಹೇಳ್ತಾರೆ. ನಾವಿದ್ದೀವಿ, ಸತ್ ಅನ್ನೋದು ನಮ್ಮ ಆ ಒಂದು ಮೂಲ ಸ್ವಭಾವ. ಅದರ ಅರಿವಿನ ಮಾನಸಿಕಾನುಭವದ ಅವಧಿ ಏನಿದೆಯಲ್ಲ ಅದು ಕಾಲ. ಆ ರೀತಿಯಲ್ಲಿ ಈ ಕಾಲ ಅಂತ ಹೇಳುವುದು ನಮ್ಮನ್ನು ಕ್ಷಣವೂ ಆವರಿಸಿಕೊಂಡು ಬರ್ತದೆ. ಐನ್ಸ್ಟೀನ್ ಒಂದು ಕಡೆ ಹೇಳ್ತಾನೆ, ಹ್ಯೂಮನ್ ಬೀಯಿಂಗ್ ಈಸ್ ಎ ಪಾರ್ಟ್ ಆಫ್ ದಿ ಹೋಲ್ ಕಾಲ್ಡ್ ಬೈ ಅಸ್ ಯೂನಿವರ್ಸ್, ಎ ಪಾರ್ಟ್ ಲಿಮಿಟೆಡ್ ಇನ್ ಟೈಮ್ ಅಂಡ್ ಸ್ಪೇಸ್ ಅಂತ ಹೇಳಿ.
ನಾವೇನು ಯೂನಿವರ್ಸ್ ಅಂತ ಕರಿತೀವಿ ಅದರ ಒಂದು ಸಣ್ಣ ಭಾಗ ನಾವು. ಹ್ಯೂಮನ್ ಬೀಯಿಂಗ್ ಇಸ್ ಎ ಪಾರ್ಟ್ ಆಫ್ ದಿ ಹೋಲ್. ಎಲ್ಲವೂ ಆಗಿರುವ ಆ ಪರಬ್ರಹ್ಮ, ಆ ಅಬ್ಸಲ್ಯೂಟ್ ಏನಿದೆಯಲ್ಲ ಅದರ ಒಂದು ಸಣ್ಣ ಅಂಶ, ಎ ಪಾರ್ಟ್ ಲಿಮಿಟೆಡ್ ಇನ್ ಟೈಮ್ ಆ್ಯಂಡ್ ಸ್ಪೇಸ್. ಆ ದೇಶಕಾಲಗಳ ಆ ಅನುಭವ ನಮಗೆ ಬರಬೇಕು. ನಾವು ಒಂದು ಕಾಲದೇಶಗಳ ಒಂದು ದೇಶಕಾಲ ಸಂಕೀರ್ತನೆ ಮಾಡಿದ್ವಿ ನಮ್ಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಅಂತ ಹೇಳಿದ್ರೆ ನಮ್ಮ ಮನಸ್ಸು ಒಂದು ಸಾರಿ ಆಧ್ಯಾತ್ಮಿಕವಾಗಿ ಮೇಲಕ್ಕೆ ಹೋಗಿಬಿಡ್ಬೇಕು. ಅಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ಅದನ್ನು. ಆದರೆ ಯಾರಿಗೂ ಅದು ಬೇಕಾಗುವುದಿಲ್ಲ ಇವಾಗ. ಎಲ್ಲರಿಗೂ ಕೂಡ ಆಡಿಯೋಗಿಂತ ವಿಡಿಯೋವೇ ಮುಖ್ಯ ಆಗಿರುತ್ತೆ. ಆದ್ದರಿಂದ ಪ್ರತಿಯೊಂದು ಕ್ರಿಯಾಕರ್ಮದ ಹಿಂದೆ ಆಧ್ಯಾತ್ಮಿಕ ಚಿಂತನೆ ಇಟ್ಟಿದ್ದಾರೆ ನಮ್ಮವರು. ಅದನ್ನು ತಿಳ್ಕೊಂಡು ಮಾಡಿದಾಗ ನಮಗೆ ಒಂದು ಅನುಭೂತಿ ಬರ್ತದೆ. ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳೆಲ್ಲ ಜೀವನದ ಅಲಂಕಾರ ಮನಸ್ಸಿನುದ್ಧಾರ ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲ ಕೊಯ್ಯುವ ಸಾಧನಗಳು ಕಾಣು ಮಂಕುತಿಮ್ಮ. ಒಂದು ಈಗ ಸಾಮಾನ್ಯವಾಗಿ ಪುರೋಹಿತರು ಮಾಡುವಂತಹ ಕ್ರಿಯಾಕರ್ಮಗಳನ್ನು ನಾವೆಲ್ಲ ನೋಡಿದ್ದೀವಿ. ಒಂದು ಯಾವುದೋ ಧಾರ್ಮಿಕ ಕಾರ್ಯಕ್ರಮ ಅಂತ ಹೇಳಿದ್ರೆ ಅಲಂಕಾರವಾದಂತಹ ರಂಗೋಲಿ, ಚಿತ್ತಾರಗಳು, ಅದು ಇದು ಎಲ್ಲ ಬಿಡಿಸ್ತಾರೆ. ಓಕೆ, ಇದು ಬೇಕು ನಮಗೆ. ನಯನಾನಂದವೂ ಬೇಕು, ಅದರ ಜೊತೆಯಲ್ಲಿ ಮಾನಸಿಕ ಆನಂದಾನುಭೂತಿಯೂ ಬೇಕು. ಆದರೆ ಕೇವಲ ನಯನಾನಂದದಲ್ಲಿ ಉಳಿದು ಹೋಗಿಬಿಟ್ರೆ ನಾವು ಒಂದು ಪೂಜೆ ಅಂತ ಹೇಳಿದ್ರೆ ಮನೆಯೊಳಗೆ ಇರುವಂತಹ ಎಲ್ಲ ಬೆಳ್ಳಿ ಪದಾರ್ಥಗಳು ಹೊರಗಡೆಗೆ ಬರುತ್ತವೆ. ಎಲ್ಲ ಅಲಂಕಾರವಾಗಿ ಎಲ್ಲ ಕಡೆನೂ ಸೇರುತ್ತೆ. ಅವೆಲ್ಲ ಬೇಕು, ಅದೆಲ್ಲ ಬೇಕೇ ಬೇಕು. ಸಂಭ್ರಮ ಇಲ್ಲದೆ ಯಾವ ಪೂಜೆಯೂ ಆಗುವುದಿಲ್ಲ. ಇದನ್ನು ಪೂತಿ ನರಸಿಂಹಾಚಾರ್ಯರು ಒಂದು ಕಡೆ ಹೇಳ್ತಾರೆ. ಅವರ ಹೆಸರೇ ಪುರೋಹಿತ ನರಸಿಂಹಾಚಾರ್ಯ ಅಂತ ಹೇಳಿ. ಅವರ ಮೂಲವೇ ಪುರೋಹಿತರ ವಂಶ. ಆದರೆ ಅವರು ಪೌರೋಹಿತ್ಯ ಮಾಡಲಿಲ್ಲ. ಅವರು ಅತ್ಯಂತ ಕನ್ನಡ ನಾಡು ಕಂಡಂತಹ ಅತ್ಯಂತ ಸೃಜನಶೀಲ ಕವಿ. ಅವರು ಹೇಳ್ತಾರೆ, ನಮ್ಮ ಪ್ರತಿಯೊಂದು ಧಾರ್ಮಿಕ ಕ್ರಿಯಾಕಲಾಪಗಳ ಹಿಂದೆ ಒಂದು ಸ್ಪಷ್ಟವಾದಂತಹ ಒಂದು ವೈಜ್ಞಾನಿಕ ಚಿಂತನೆಯ ಕಲಾ ಪ್ರಾಕಾರದ ರೀತಿಯಲ್ಲಿ ಅದನ್ನು ಮಾಡಿಟ್ಟಿದ್ದಾರೆ ನಮ್ಮ ಹಿಂದಿನವರು. ಇದನ್ನು ತಿಳಿದುಕೊಂಡು ನಾವು ಮಾಡಿದಾಗ ನಮಗೆ ಎರಡೂ ಅನುಭೂತಿಯೂ ಬರ್ತದೆ. ನಮ್ಮ ಮನಸ್ಸಿನ ಇಂದ್ರಿಯಗಳನ್ನು ತಣಿಸುವ ಆ ಸಂಭ್ರಮವೂ ಸಿಗುತ್ತೆ, ಮನಸ್ಸಿಗೆ ಅಂತಃಕರಣಕ್ಕೆ ಬರಬೇಕಾದಂತಹ ಶಾಂತಿ ಸಮಾಧಾನಗಳೂ ಸಿಗ್ತದೆ. ಅದನ್ನೇ ಅವರು ಹೇಳೋದು ಡಿ ವಿ ಜಿಯವರು. ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳೆಲ್ಲ ಜೀವನದ ಅಲಂಕಾರ ಅದನ್ನು ಮರಿಬಾರ್ದು ನಾವು. ಮನಸ್ಸಿನ ಉದ್ಧಾರ ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲ ಕೊಯ್ಯುವ ಸಾಧನಗಳು. ನಮ್ಮ ಭಾವನೆಯನ್ನು ಲೌಕಿಕವಾದ ವ್ಯಾವಹಾರಿಕವಾದಂತಹ ಕುಶಪಿಷ್ಟಗಳಿಂದ, ಸಾಂಸಾರಿಕ ಕುಶಪಿಷ್ಟಗಳಿಂದ ಬಿಡಿಸಿ ಒಂದು ಅರ್ಧ ಗಂಟೆಯೋ 1 ಗಂಟೆಯೋ ಆದರೂ ನಮ್ಮನ್ನು ಸ್ವಲ್ಪ ಆಧ್ಯಾತ್ಮದ ಅನುಭೂತಿಯ ಆ ಕ್ಷಣವನ್ನು ಕಟ್ಟಿಕೊಡ್ಲಿಕ್ಕಾಗಿ ಮಾಡಿಟ್ಟಿರುವಂತಹ ಒಂದು ಕಲಾ ಪ್ರಾಕಾರದ ಕಲಾಪಗಳು ಅಂತ ಹೇಳ್ತಾರೆ ಅವರು. ಅಷ್ಟು ತಿಳ್ಕೊಂಡು ನಾವು ಮಾಡಿದಾಗ ಹಬ್ಬಕ್ಕೆ ನಿಜವಾದ ಅರ್ಥ ಬರ್ತದೆ. ಹಬ್ಬವನ್ನು ಆಚರಣೆ ಮಾಡುವಾಗ ಹಬ್ಬದ ಬಗ್ಗೆ ಶ್ರೀರಂಗರು ಒಂದು ಮಾತನ್ನು ಹೇಳಿದ್ದಾರೆ ನೋಡಿ. ಹಬ್ಬ ಯಾವ ತರಹ ಮಾಡಬೇಕು ಅಂತ ಕೇಳಿದ್ರೆ ನಾವು ಭಾಳ ಸುಂದರವಾಗಿ ಹೇಳ್ತಾರೆ ಅವರು. ಕ್ಷಮಾ, ಸತ್ಯಂ, ದಯಾ, ದಾನಂ, ಶೌಚಂ, ಇಂದ್ರಿಯ ನಿಗ್ರಹ, ದೇವಪೂಜಾ, ಅಗ್ನಿಹವನಂ, ಸಂತೋಷ, ಅಸ್ತೇಯಮೇವ ಚ, ಸರ್ವವ್ರತೇಷು ಅಯಂ ಧರ್ಮ, ಸಾಮಾನ್ಯೋ ದಶದಾ ಸ್ಮೃತಃ. ಈ ಹಬ್ಬ ಹರಿದಿನಗಳ ಆಚರಣೆಯ ಹಿನ್ನೆಲೆಯಲ್ಲಿ ಇರುವಂತಹ ಧರ್ಮದ ಚಿಂತನೆಯನ್ನು 10 ರೀತಿಯಲ್ಲಿ ಕಟ್ಟಿಕೊಡ್ತಾರೆ ನಮ್ಮ ಹಿಂದಿನವರು. ಅಗ್ನಿಪುರಾಣ, ವಾಯುಪುರಾಣ, ಲಿಂಗಪುರಾಣ ಇದರಲ್ಲೆಲ್ಲ ಬರುತ್ತೆ ಇದು. ಆ ಹಬ್ಬದ ದಿವಸ ನಾವು ಹಬ್ಬ ಮಾಡುವಾಗ ಸಂಕಲ್ಪ ಮಾಡಿದ್ರೆ ಇಷ್ಟು ಭಾವನೆಗಳು ನಮ್ಮ ಮನಸ್ಸನ್ನು ಆಕ್ರಮಿಸಿಕೊಳ್ಳಬೇಕು. ಯಾವುದು? ಕ್ಷಮಾ, ಸತ್ಯಂ, ದಯಾ, ದಾನಂ, ಶೌಚಂ, ಶುಚಿತ್ವ. ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್. ಶುಚಿತ್ವ, ಇಂದ್ರಿಯ ನಿಗ್ರಹ, ಮಾಡುವಂತಹ ಹಬ್ಬ ಹರಿದಿನಗಳ ಆ ಪರಿಠವಣೆ, ಅಡಿಗೆಯಲ್ಲೂ ಕೂಡ ಇಂದ್ರಿಯ ನಿಗ್ರಹಕ್ಕೆ ಸಹಕಾರಿ ಆಗುವಂತಹ ತಿಂಡಿ ತೀರ್ಥಗಳನ್ನೇ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ದೇವಪೂಜಾ, ಅಗ್ನಿಹವನಂ, ಸಂತೋಷ ಉಂಟಾಗಬೇಕು. ಅಸ್ತೇಯ, ನಾವು ಹಬ್ಬಕ್ಕೆ ಖರ್ಚು ಮಾಡಬೇಕು, ಆದರೆ ಯಾವುದೋ ಹಾವನ್ನು ಹೊಡೆದು ಹದ್ದಿಗೆ ಹಾಕುವಂತಹ ಕೆಲಸ ಮಾಡಿ ಹಬ್ಬ ಮಾಡಬಾರ್ದು. ಅಸ್ತೇಯ, ಇನ್ನೊಬ್ಬರ ದುಡ್ಡಿನಲ್ಲಿ ನಾವು ಹಬ್ಬ ಮಾಡುವುದಲ್ಲ, ನಮ್ಮ ದುಡ್ಡಿನಲ್ಲಿ ನಾವು ಹಬ್ಬ ಮಾಡಬೇಕು. ಸರ್ವವ್ರತೇಷು, ಎಲ್ಲ ಹಬ್ಬಗಳಲ್ಲಿಯೂ ಕೂಡ ಅಯಂ ಧರ್ಮ,
ಇದು ನಿಜವಾದ ಧರ್ಮದ ವಿಧಾನ. ಸಾಮಾನ್ಯೋ ದಶಧಾ ಸ್ಮೃತಃ, ಇದನ್ನು ಸಾಮಾನ್ಯವಾಗಿ 10 ರೀತಿಯಲ್ಲಿ ಹೇಳ್ತಾರೆ. ನ್ಯಾಷನಲ್ ಕಾಲೇಜ್ನಲ್ಲಿ ಸಂಸ್ಕೃತ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿದ್ದರು ವರದದೇಶಿಕಾಚಾರ ಅಂತ ಹೇಳಿ. ಆಮೇಲೆ ಅವರು ಶ್ರೀರಂಗಪ್ರಿಯರು ಅಂತ ಹೇಳಿಬಿಟ್ಟು ಸನ್ಯಾಸ ತಗೊಂಡು ಅವರು ಬಹಳ ದೊಡ್ಡ ವಿದ್ವಾಂಸರು. ಎಷ್ಟು ದೊಡ್ಡ ವಿದ್ವಾಂಸರು ಅಂದರೆ ಸ್ವತಃ ಅವರು ಶ್ರೀವೈಷ್ಣವ ತತ್ವದ ವಿಶಿಷ್ಟಾದ್ವೈತದ ಪ್ರತಿಪಾದಕರು. ಆದರೆ ಅವರು ಅದ್ವೈತ ತತ್ವವನ್ನು ಹಾಗೂ ದ್ವೈತ ತತ್ವವನ್ನು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ರು ಅಂತ ಹೇಳಿದ್ರೆ, ಹಿಂದಿನ ಶೃಂಗೇರಿ ಗುರುಗಳು ಅಭಿನವ ವಿದ್ಯಾತೀರ್ಥರು ಇದ್ದಾಗ ಇಲ್ಲಿಂದ ಹೋದಂತಹ ಕೆಲವರು ಯಾವುದೋ ಅದ್ವೈತ ತತ್ವದ ಪ್ರಮೇಯಗಳನ್ನು ಕೇಳೋದ್ರಂತೆ, ಇದರ ಬಗ್ಗೆ ಸ್ವಲ್ಪ ನಮಗೆ ವಿವರಣೆ ಕೊಡಬೇಕು ಅಂತ ಹೇಳಿ. ಅದಕ್ಕೆ ಅವರು ಹೇಳಿದ್ರಂತೆ, ಎಲ್ಲಿಂದ ಬಂದಿದ್ದೀರಿ ನೀವು? ಬೆಂಗಳೂರಿನಿಂದ ಬಂದಿದ್ದೀರಿ. ಬೆಂಗಳೂರಿನಲ್ಲಿ ಯಾವ ಭಾಗದಲ್ಲಿದ್ದೀರಿ? ಹನುಮಂತ ನಗರದಲ್ಲಿದ್ದೀರಿ. ಅಲ್ಲಿ ವರದದೇಶಿಕಾಚಾರವನ್ನು ಗೊತ್ತಿಲ್ವಾ ನಿಮಗೆ? ಗೊತ್ತು. ಮತ್ತು ಇಲ್ಲಿವರೆಗೆ ಯಾಕೆ ಬಂದ್ರಿ ಅವ್ರನ್ನ ಕೇಳೋದು ಬಿಟ್ಟು? ಆ ಮಟ್ಟದ ವಿದ್ವಾಂಸರು ಅವರು. ಹಬ್ಬ ಹರಿದಿನಗಳು ಅಂತ ಹೇಳಿ ಒಂದು ಸುಂದರವಾದ ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ಅವರು ಹೇಳ್ತಾರೆ ನೋಡಿ, ಈ ಹಬ್ಬ ಹರಿದಿನಗಳು ಇವತ್ತು ನಾವು ಯಾವ ತರಹ ಆಚರಣೆ ಮಾಡ್ತೀವಿ, ಆಚರಣೆ ಮಾಡೋದಿಲ್ಲ, ಎರಡನ್ನೂ ಹೇಳ್ತಾರೆ. ಇಟ್ ಈಸ್ ಎ ಪಿಟಿ ದಟ್ ವಿ ಹಿಂದೂಸ್ ಡೂ ನಾಟ್ ಸೆಲೆಬ್ರೇಟ್ ಅವರ್ ನ್ಯೂ ಇಯರ್ಸ್ ಡೇ ಆ್ಯಸ್ ಗ್ರ್ಯಾಂಡ್ಲಿ ಆ್ಯಸ್ ಕ್ರಿಶ್ಚಿಯನ್ಸ್ ಡೂ ದೇರ್. ಆ್ಯಂಡ್ ಇನ್ ನಾರ್ತ್ ಇಂಡಿಯಾ ಎಸ್ಪೆಷಲಿ ದ ನ್ಯೂ ಇಯರ್ಸ್ ಡೇ ಈಸ್ ಎ ಫೆಸ್ಟಿವಲ್ ಫಾರ್ ನೇಮ್ ಸೇಕ್. ಅಟ್ಲೀಸ್ಟು ನಾವು ಕರ್ನಾಟಕದಲ್ಲಿ, ಆಂಧ್ರದಲ್ಲಿ, ಮಹಾರಾಷ್ಟ್ರದಲ್ಲಿ ಕೆಲವು ಕಡೆ ಗುಡಿಪಾಡ್ವಾ ಅಂತ ಮಾಡ್ತಾರೆ ಅವರು. ತಮಿಳುನಾಡಿನಲ್ಲಿ ಮುಂದಿನ ಏಪ್ರಿಲ್ 14ಕ್ಕೆ ಮಾಡ್ತಾರೆ ಅವರು ಸೌರಮಾನ ರೀತ್ಯ. ಓನ್ಲಿ ಇನ್ ದ ಹಿಂದೂ ಹೋಮ್ಸ್ ದೋ ಇಟ್ ಈಸ್ ಅಬ್ಸರ್ವ್ಡ್ ದೇರ್ ಇನ್ ಸಮ್ ಟೆಂಪಲ್ಸ್. ನಾರ್ತ್ನಲ್ಲಿ ಹಬ್ಬ ಇಲ್ಲವೇ ಇಲ್ಲ. ಇದು ಉತ್ಸವ ಚಂದ್ರಿಕಾ ಎನ್ನುವಂತಹ ಗ್ರಂಥದಲ್ಲಿ ಬಂದಿರುವಂತಹ ವಿಚಾರ ಅಂಥೇಳಿ ಅವರದನ್ನು ಹೇಳ್ತಾ, ಈ ಮೇಲ್ ಕಾಣಿಸಿದ ಸತ್ಯಂ, ಕ್ಷಮಾ, ದಯಾ ಇದನ್ನೆಲ್ಲ ಇಟ್ಕೊಳ್ಳದೆ ಹಾಗೂ ಹಬ್ಬದ ಸರಿಯಾದ ಅರ್ಥವನ್ನು ತಿಳ್ಕೊಳ್ಳದೆ ನಾವು ಯಾವ ಹಬ್ಬವನ್ನು ಮಾಡಿದ್ರೂ ಕೂಡ ಆ ಹಬ್ಬದಿಂದ ಯಾವ ಪ್ರಯೋಜನವನ್ನು ನೀವು ಪಡೆಯುವುದಿಲ್ಲ. ಅಷ್ಟೇನೆಯ. ಆದ್ದರಿಂದ ಹಬ್ಬ ಮಾಡುವಾಗ ಮನಸ್ಸು ಆಧ್ಯಾತ್ಮಿಕವಾಗಿ ಮೇಲಕ್ಕೆ ಹೋಗಬೇಕು. ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲಕ್ಕೊಯ್ಯುವ ಸಾಧನವಾಗಬೇಕು ಅದು ಅನ್ನುವುದು ಬಹಳ ಮುಖ್ಯ. ಆ ರೀತಿಯಲ್ಲಿ ನಾವೆಲ್ಲ ನಿನ್ನೆ ಅದೇ ರೀತಿಯಲ್ಲಿ ಹಬ್ಬ ಆಚರಣೆ ಮಾಡಿದ್ದೀವಿ ಅಂತ ನಾನು ಅಂದ್ಕೊಳ್ತೀನಿ ಅಲ್ವಾ? ಆ ರೀತಿಯಲ್ಲಿ ಹಬ್ಬದ ಆಚರಣೆ ಮಾಡಬೇಕು. ನಾನು 1 ಅವರೇ ತಗೊಂಡ್ಬಿಟ್ಟೆ, ನೀವು ಒಂಚೂರು ಹೇಳಿದ್ದಕ್ಕೆ. ಆದ್ದರಿಂದ ಎಲ್ಲರಿಗೂ ಮತ್ತೊಮ್ಮೆ ಈ ಪರಾಭವನಾಮ ಸಂವತ್ಸರದ ಹಾರ್ದಿಕ ಶುಭ ಹಾರೈಕೆಗಳನ್ನು ಕೋರ್ತಾ, ಇಡೀ ವರ್ಷ ತಮ್ಮೆಲ್ಲರಿಗೂ ಕೂಡ ಸುಖ ಮತ್ತು ದುಃಖ ಎರಡನ್ನೂ ಕೂಡ ಸಮನಾದ ರೀತಿಯಲ್ಲಿ ಸುಖ ದುಃಖೇ ಸಮೀಕೃತ್ವ ಲಾಭ ಲಾಭವು ಜಯಾಜಯವು ಎಲ್ಲರೂ ಕೂಡ ವಿಶ್ ಮಾಡುವಾಗ ನಿಮಗೆ ಇಡೀ ವರ್ಷ ಸಂತೋಷವೇ ಇರಲಿ, ಅದೇ ಇರಲಿ. ಬರೋದಿಲ್ಲ ಸರ್, ಅದೆಲ್ಲ ಬರೋದಿಲ್ಲ. ನಾವು ಸುಖ ದುಃಖವನ್ನು ಸಮನಾಗಿ ತೆಗೆದುಕೊಳ್ತೀವಿ ಎನ್ನುವ ಸಂಕಲ್ಪ ಮಾಡಿದ್ರೆ ಮಾತ್ರವೇ ನಮಗೆ ನಿಜವಾದ ಸುಖ ಸಿಗುತ್ತೆ. ಅದಿಲ್ಲದೆ ಹೋದರೆ ಸಿಕ್ಕುವುದಿಲ್ಲ. ಆದ್ದರಿಂದ ಅಂತಹ ಸುಖ ದುಃಖೇ ಸಮೀಕೃತ್ವ ಲಾಭ ಲಾಭವು ಜಯಾಜಯವು ತಥೋ ಯುದ್ಧಾಯ ಯುಜ್ಯಸ್ವ ಅಂತ ಏನು ಕೃಷ್ಣ ಹೇಳ್ತಾನೆ 12ನೇ ಅಧ್ಯಾಯ ಬಂದಾಗ ಭಗವಂತ ನಡೆಸಿದ್ರೆ ಕೃಷ್ಣ, ಅದನ್ನು ಕೂಡ ನಾವು ಅಧ್ಯಯನ ಮಾಡ್ತೀವಿ. ಆ ರೀತಿಯಲ್ಲಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇಲ್ಲಿಗೆ ಮುಗಿಸೋಣ. ನಾಳೆ ಮಾಮೂಲಿನಂತೆ ಗೀತಾ ಪಾಠಕ್ಕೆ ಬರೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು.